ಬೆಳಗ್ಗೆ ಇನ್ನೂ ಸರಿಯಾಗಿ ಬೆಳಗ್ಗೆ ಹರಿದಿರಲಿಲ್ಲ. ಮಂಜು ಮುಸುಕಿದ ವಾತಾವರಣ ಇತ್ತು. ಶಿವಮೊಗ್ಗದ ತುಂಗಾ ನದಿಯ ಹಳೆ ಬ್ರಿಡ್ಜ್ ಮೇಲೆ ಜೋರಾಗಿ ಏನೋ ಬಿದ್ದ ಸೌಂಡ್ ಕೇಳಿಸಿತು. ಯಾರೋ ಭಾರವಾದ ವಸ್ತುವನ್ನ ನೀರಿಗೆ ಎಸೆದ ಹಾಗೆ ಆ ಸೌಂಡ್ ಇತ್ತು. ಅದೇ ಟೈಮಲ್ಲಿ ಬ್ರಿಡ್ಜ್ ಕಡೆಯಿಂದ ತರಕಾರಿ ಗಾಡಿ ತಳ್ಳಿಕೊಂಡು ಹೋಗುತ್ತಿದ್ದ 26 ವರ್ಷದ ಒಬ್ಬ ಹುಡುಗ ಸೌಂಡ್ ಕೇಳಿ ಅಲ್ಲಿ ನಿಂತು ಬಿಟ್ಟ. ಏನೆಂದು ನೋಡಲು ಕೆಳಗೆ ಬಾಗಿದವನಿಗೆ ಒಮ್ಮೆಲೇ ಶಾಕ್ ಆಯಿತು. ಒಬ್ಬ ಹೆಣ್ಣು ಮಗಳು ನೋಡಲು ತುಂಬ ಶ್ರೀಮಂತರ ಥರ ಇದ್ದರೂ ಸರಳವಾದ ಸೀರೆ ಉಟ್ಟಿದ್ದಳು. ಆಕೆ ತುಂಗಾ ನದಿಯ ತಣ್ಣನೆಯ ನೀರಿನಲ್ಲಿ ಮುಳುಗುತ್ತಿದ್ದಳು. ಆ ಹುಡುಗ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ. ಕಾಲಲ್ಲಿದ್ದ ಚಪ್ಪಲಿಯನ್ನ ಅಲ್ಲೇ ಬಿಟ್ಟು ತನ್ನ ಪ್ರಾಣದ ಹಂಗು ತೊರೆದು ನೀರಿಗೆ ಧುಮುಕಿದ. ನೀರಿನ ಸೆಳೆತದ ಜೊತೆ ಹೋರಾಡಿ ಹೀಗೂ ಆಕೆಯನ್ನ ಎಳೆದುಕೊಂಡು ದಂಡೆಗೆ ತಂದ. ಆದರೆ ಅಷ್ಟರಲ್ಲೇ ಆಕೆಗೆ ಪ್ರಜ್ಞೆ ತಪ್ಪಿತ್ತು. ತುಂಬ ಕಷ್ಟಪಟ್ಟು ಆಕೆಗೆ ಪ್ರಜ್ಞೆ ಬರುವಂತೆ ಮಾಡಿದ. ಆದರೆ ಆಕೆಗೆ ಪ್ರಜ್ಞೆ ಬಂದ ತಕ್ಷಣ ಹೇಳಿದ ಮೊದಲನೇ ಮಾತು ಕೇಳಿ ಹುಡುಗನಿಗೆ ತಲೆ ತಿರುಗಿದಂತಾಗಿತ್ತು. ಆಕೆ ಆಡುತ್ತಾ, ನನ್ನನ್ನು ಯಾಕೆ ಬದುಕಿಸಿದೆ? ನಾನು ಸಾಯಬೇಕು ಅಂದುಕೊಂಡಿದ್ದೆ ಎಂದಳು. ಹುಡುಗ ಹಾಗೆ ಅವಳನ್ನು ನೋಡುತ್ತಾ ನಿಂತುಬಿಟ್ಟ. ಯಾರಿಗೆ ಕೋಟಿ ಕೋಟಿ ಆಸ್ತಿ ಇಟ್ಟುಕೊಂಡು ಪ್ರಪಂಚದ ಎಲ್ಲ ಸುಖ ಸೌಕರ್ಯ ಇದ್ದರೂ ಈಕೆ ಯಾಕೆ ಜೀವನ ಸಾಕು ಅಂದುಕೊಂಡಿದ್ದಾಳೆ? ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಹೆಣ್ಣು ಮಗಳು ಈ ತರಕಾರಿ ಮಾರುವ ಹುಡುಗನಿಗೆ ನನ್ನನ್ನು ಮದುವೆಯಾಗು ಎಂದು ಕೇಳಲಿದ್ದಾಳೆ. ಆಕೆ ಹಾಗೆ ಕೇಳಿದ ತಕ್ಷಣ ಆ ಸ್ವಂತ ಮನೆಯವರ ಅವಳ ವಿರುದ್ಧ ಎಷ್ಟು ದೊಡ್ಡ ಪ್ಲ್ಯಾನ್ ಮಾಡುತ್ತಾರೆ ಎಂದರೆ ಇಬ್ಬರ ಪ್ರಾಣವೇ ಪಣಕ್ಕಿಡಬೇಕಾಗೂ ಬರುತ್ತದೆ. ಈ ಕತೆ ನಿಮ್ಮನ್ನು ನಗಿಸುತ್ತದೆ, ಅಳಿಸುತ್ತದೆ ಮತ್ತು ಕೊನೆಯಲ್ಲಿ ಜೀವನಕ್ಕೆ ಬೇಕಾದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ಕಥೆಯನ್ನು ಮಧ್ಯದಲ್ಲಿಯೇ ಬಿಡಬೇಡಿ, ಯಾಕಂದರೆ ಅಸಲಿ ಟ್ವಿಸ್ಟ್ ಕಥೆಯ ಕೊನೆಯಲ್ಲಿ ಇರೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅನುಬಂಧದ ಕಥೆಗಳು ಚಾನಲ್. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ನಿಂದಲೇ ನಮ್ಮ ಚಾನಲ್ ನಡೀತಾ ಇರೋದು. ನೀವೇನಾದರೂ ಹೊಸಬರಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ. ಇದರಿಂದ ನಮ್ಮ ಇಂಟ್ರೆಸ್ಟಿಂಗ್ ಕಥೆಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ಸಿಗುತ್ತದೆ. ಹಾಗಾದರೆ ತಡ ಮಾಡದೆ ಇವತ್ತಿನ ಕಥೆ ಶುರು ಮಾಡೋಣವೇ? ಈ ಕಥೆ ಶುರುವಾಗುವುದು ಶಿವಮೊಗ್ಗ ನಗರದಲ್ಲಿ. ಇಲ್ಲಿ ಒಂದು ರಿಚ್ ಏರಿಯಾದಲ್ಲಿ ದೊಡ್ಡದೊಂದು ಬಂಗಲೆ ಇತ್ತು. ಅದರ ಹೆಸರು ಕಾವೇರಿ ನಿಲಯ. ಆ ಬಂಗಲೆಯಲ್ಲಿ ಕಾವೇರಿ ಎನ್ನುವ ಮಹಿಳೆ ಇರುತ್ತಿದ್ದಳು. ಕಾವೇರಿ ಸಾಮಾನ್ಯ ಹುಡುಗಿಯಾಗಿರಲಿಲ್ಲ. ಅವಳು ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಟೆಕ್ಸ್ಟೈಲ್ ಬಿಸ್ನೆಸ್ನ ಒಡತಿಯಾಗಿದ್ದಳು. ಸಿಟಿಯಲ್ಲಿ ಅವಳದ್ದೇ ಆದ ದೊಡ್ಡ ದೊಡ್ಡ ಶೋರೂಮ್ಗಳಿದ್ದವು. ನೂರಾರು ಜನರ ಜೀವನ ಅವಳ ಬಿಸ್ನೆಸ್ ಮೇಲೆಯೇ ನಡೆಯುತ್ತಿತ್ತು. ಆದರೆ ದೊಡ್ಡವರು ಹೇಳ್ತಾರಲ್ಲ, ಪ್ರತಿ ಹೊಳೆಯುವ ವಸ್ತುವಿನ ಹಿಂದೆ ಒಂದು ಕತ್ತಲೆ ಇರುತ್ತದೆ ಅಂತ. ಕಾವೇರಿ ಲೈಫ್ ಕೂಡ ಹಾಗೆಯೇ ಇತ್ತು. ಕಾವೇರಿ ಹುಟ್ಟಿದ್ದು ತೀರಾ ಸಾಮಾನ್ಯ ಫ್ಯಾಮಿಲಿಯಲ್ಲಿ. ಸಣ್ಣ ವಯಸ್ಸಿನಲ್ಲಿಯೇ ಅವಳ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದರು. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಅನಾಥಳಾದ ಅವಳನ್ನು ಸಾಕೋಕೆ ಯಾವುದೇ ನೆಂಟರು. ಅನಾಥಾಶ್ರಮದಲ್ಲೇ ಬೆಳೆದ ಕಾವೇರಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ವಿಷಯ ಅರ್ಥ ಮಾಡಿಕೊಂಡಿದ್ದಳು. ಈ ಪ್ರಪಂಚದಲ್ಲಿ ನಮ್ಮ ಕಾಲಿನ ಮೇಲೆ ನಾವು ನಿಲ್ಲುವುದು ಎಷ್ಟು ಮುಖ್ಯ ಅಂತ. ಅದಕ್ಕೆ ಅವಳು ದಿನರಾತ್ರಿ ಓದಿದಳು, ಸ್ಕಾಲರ್ಶಿಪ್ ಪಡೆದು ಪಾಸಾದಳು. ಕೊನೆಗೊಂದು ದಿನ ದೊಡ್ಡ ಕಂಪನಿಯಲ್ಲಿ ಜಾಬ್ ಕೂಡ ಪಡೆದುಕೊಂಡಳು. ಅದೇ ಕಂಪನಿಯಲ್ಲಿ ವಿಕ್ರಮ್ ಎಂಬ ಹುಡುಗನ ಕೆಲಸ ಮಾಡುತ್ತಿದ್ದ. ವಿಕ್ರಮ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಒಬ್ಬನೇ ಮಗನಾಗಿದ್ದ. ಅವನಿಗೆ ದುಡ್ಡಿನ ಕೊರತೆ ಇರಲಿಲ್ಲ, ಆದರೆ ಮನಸ್ಸು ತುಂಬ ಒಳ್ಳೆಯದಿತ್ತು. ಕಾವೇರಿ ಕಷ್ಟಪಡುವ ಗುಣ ಮತ್ತು ಅವಳ ಸಿಂಪ್ಲಿಸಿಟಿ ನೋಡಿ ವಿಕ್ರಮ್ ಅವಳನ್ನು ಪ್ರೀತಿಸಿದ. ಕಾವೇರಿಗೂ ಅಷ್ಟೇ ವಿಕ್ರಮ್ ಹತ್ತಿರ ಮೊದಲ ಬಾರಿ ತನಗಾಗಿ ಮಿಡಿಯುವ ಒಂದು ಜೀವ ಸಿಕ್ಕಿತ್ತು ಅನಿಸಿತ್ತು. ಆದರೆ ವಿಕ್ರಮ್ ತನ್ನ ಮನೆಯಲ್ಲಿ ಕಾವೇರಿಯ ಬಗ್ಗೆ ಹೇಳಿದಾಗ ದೊಡ್ಡ ರಂಪಾಟವೇ ಶುರುವಾಗಿತ್ತು. ಈ ಜಗಳಕ್ಕೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ದು ವಿಕ್ರಮ್ನ ಕಸಿನ್ ಬ್ರದರ್ ರಂಜಿತ್. ರಂಜಿತ್ ತುಂಬ ದುರಾಸೆಯ ಹಾಗೂ ಕೆಟ್ಟ ಬುದ್ಧಿಯ ಮನುಷ್ಯನಾಗಿದ್ದ. ಅವನ ಕಣ್ಣು ಯಾವಾಗಲೂ ವಿಕ್ರಮ್ ಅಪ್ಪನ ಆಸ್ತಿಯ ಮೇಲೆಯೇ ಇತ್ತು. ಏಕೆಂದರೆ ವಿಕ್ರಮ್ ಬಿಟ್ಟರೆ ಆ ಆಸ್ತಿಗೆ ಬೇರೆ ಯಾರೂ ವಾರಸುದಾರರೂ ಇರಲಿಲ್ಲ. ಯಾವಳು ಹೊರಗಿನ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದು ಆಸ್ತಿಯಲ್ಲಿ ಭಾಗ ಕೇಳುವುದು ಅವನಿಗೆ ಇಷ್ಟವಿರಲಿಲ್ಲ. ರಂಜಿತ್ನೇ ವಿಕ್ರಮ್ ಹೆತ್ತವರ ಕಿವಿಚುಚ್ಚಿದ. ಅನಾಥ ಹುಡುಗಿ, ಅವಳ ಬ್ಯಾಕ್ಗ್ರೌಂಡ್ ಏನು ಅಂತಲೇ ಗೊತ್ತಿಲ್ಲ. ದುಡ್ಡಿನ ಆಸೆಗೆ ವಿಕ್ರಮ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ನಂಬಿಸಿದ. ಇದೇ ಕಾರಣಕ್ಕೆ ಇಡೀ ಫ್ಯಾಮಿಲಿ ಕಾವೇರಿ ವಿರುದ್ಧ ನಿಂತಿತ್ತು. ವಿಕ್ರಮ್ ತನ್ನ ಹೆತ್ತವರನ್ನು ಒಪ್ಪಿಸಲು ತುಂಬ ಟ್ರೈ ಮಾಡ್ದ, ಆದರೆ ಅವರು
ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಗೊತ್ತಾದಾಗ ಅವನು ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಂಡ. ಅವನು ಕಾವೇರಿ ಹತ್ತಿರ ಬಂದು, ಕಾವೇರಿ, ನಾನು ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ. ನಮ್ಮ ಮನೆಯವರು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಏನಂತೆ. ನಾವು ಬೇರೆ ಕಡೆ ಹೋಗಿ ಹೊಸ ಲೈಫ್ ಶುರು ಮಾಡೋಣ ಅಂದ. ಹಾಗೆ ವಿಕ್ರಮ್ ತನ್ನ ಉಗುರು ಬಿಟ್ಟು ಕಾವೇರಿಯನ್ನು ಕರೆದುಕೊಂಡು ಶಿವಮೊಗ್ಗಕ್ಕೆ ಬಂದ. ಇಬ್ಬರು ಮದುವೆಯಾದರು. ವಿಕ್ರಮ್ ಹತ್ತಿರ ಸ್ವಲ್ಪ ಸೇವಿಂಗ್ಸ್ ಇತ್ತು, ಆದ್ದರಿಂದ ಅವನು ಶಿವಮೊಗ್ಗದಲ್ಲಿ ಬಟ್ಟೆಯ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಕಾವೇರಿ ಕೂಡ ಗಂಡನ ಆ ಕನಸನ್ನು ತನ್ನದೇ ಕನಸಂದುಕೊಂಡಳು. ದಿನರಾತ್ರಿ ಕಷ್ಟಪಟ್ಟು ಇಬ್ಬರು ಆ ಸಣ್ಣ ಬಿಸ್ನೆಸ್ಸನ್ನು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಸಿದ್ದರು. ವಿಕ್ರಮ್ಗೆ ಕಾವೇರಿಯ ಮೇಲೆ ಎಷ್ಟು ನಂಬಿಕೆ ಇತ್ತೆಂದರೆ ಇಡೀ ಬಿಸ್ನೆಸ್ನ ಮಾಲೀಕತ್ವವನ್ನು ಅವಳ ಹೆಸರಿಗೆ ಬರೆದಿದ್ದ. ಎಲ್ಲ ಡಾಕ್ಯುಮೆಂಟ್, ಪ್ರಾಪರ್ಟಿ, ಶೋರೂಮ್ ಎಲ್ಲವೂ ಕಾವೇರಿ ಹೆಸರಲ್ಲೇ ಇತ್ತು. ಆದರೆ ದೂರದಲ್ಲೇ ಕೂತು ಇವರ ಬೆಳವಣಿಗೆಯನ್ನು ನೋಡ್ತಾ ಇದ್ದ ರಂಜಿತ್ ಕಣ್ಣು ಕೆಂಪಗಾಗುತ್ತಿತ್ತು. ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಪ್ಲ್ಯಾನ್ ರೆಡಿಯಾಗುತ್ತಿತ್ತು. ಅದು ಮುಂದೆ ದೊಡ್ಡ ಸಂಚಿಕಾರಿಕೆಯಾಗುವಂದಿತ್ತು. ದಿನ ಕಳೆದಂತೆ ಕಾವೇರಿ ಮತ್ತು ವಿಕ್ರಮ್ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾನೇ ಹೋಯಿತು. ಸಂಜೆ ವಿಕ್ರಮ್ ಆಫೀಸ್ನಿಂದ ಬರುವಾಗ ಕಾವೇರಿ ಟೆರೆಸ್ ಮೇಲೆ ಚಹಾ ಕುಡಿಯುತ್ತಾ ಕಾಯ್ತಾ ಇರ್ತಿದ್ಲು. ಇಬ್ಬರು ಗಂಟೆಗಟ್ಟಲೆ ಮಾತನಾಡುತ್ತಾ ಹಳೆ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಅವರ ಹತ್ತಿರ ಎಲ್ಲವೂ ಇತ್ತು, ದುಡ್ಡು, ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವ ಜೀವ. ಆದರೆ ವಿಧಿಗೆ ಅವರ ಈ ಸಂತೋಷ ಇಷ್ಟವಾಗಲಿಲ್ಲ ಅನಿಸುತ್ತದೆ. ಒಂದು ದಿನ ಸಂಜೆಯ ವೇಳೆ ಆಕಾಶದಲ್ಲಿ ಪೂರ್ತಿ ಮೋಡ ಕವಿದ ಸಣ್ಣಗೆ ಮಳೆ ಶುರುವಾಗಿತ್ತು. ಕಾವೇರಿ ಟೆರೆಸ್ ಮೇಲೆ ನಿಂತು ಗಂಡನಿಗಾಗಿ ಕಾಯ್ತಾ ಇದ್ಲು. ಅವಳು 2 ಕಪ್ ಚಹಾ ಮತ್ತು ವಿಕ್ರಮ್ಗೆ ಇಷ್ಟವಾದ ಬಜ್ಜಿ ಕೂಡ ಮಾಡಿದ್ದಳು. ಆದರೆ ಕತ್ತಲಾಗುತ್ತಾ ಬಂದರೂ ವಿಕ್ರಮ್ ಇನ್ನೂ ಬಂದಿರಲಿಲ್ಲ. ಕಾವೇರಿನ ಮನಸ್ಸಿನಲ್ಲಿ ಏನೋ ಒಂಥರ ಗಾಬರಿ ಶುರುವಾಗಿತ್ತು. ಅವಳು ವಿಕ್ರಮ್ ಮೊಬೈಲ್ಗೆ ಫೋನ್ ಮಾಡಿದಳು. 1 ಸಾರಿ, 2 ಸಾರಿ, 3 ಸಾರಿ ಮಾಡಿದರೂ ಫೋನ್ ರಿಸೀವ್ ಆಗಲೇ ಇಲ್ಲ. ಅಷ್ಟರಲ್ಲೇ ಒಂದು ಅನ್ನೋನ್ ನಂಬರಿಂದ ಫೋನ್ ಬಂತು. ಕಾವೇರಿ ನಡುಗುವ ಕೈಯಿಂದ ಫೋನ್ ಅಟೆಂಡ್ ಮಾಡಿದಳು. ಆ ಕಡೆಯಿಂದ, ಮೇಡಮ್, ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಅವರು ಸಿಟಿ ಹಾಸ್ಪಿಟಲ್ನಲ್ಲಿದ್ದಾರೆ, ಬೇಗ ಬನ್ನಿ ಎಂದರು. ಇದನ್ನು ಕೇಳಿದ ತಕ್ಷಣ ಕಾವೇರಿ ಕೈಯಲ್ಲಿದ್ದ ಚಹಾದ ಕಪ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಅವಳ ಪ್ರಪಂಚವೇ ಉಲ್ಟಾ ಆದಂತಾಗಿತ್ತು. ಅವಳು ಹೇಗೋ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಓಡಿದಳು. ದಾರಿಯುದ್ದಕ್ಕೂ ಅವಳ ಬಾಯ್, ದೇವರೇ, ನನ್ನ ವಿಕ್ರಮ್ಗೆ ಏನೂ ಆಗದಂತೆ ಕಾಪಾಡು ಅಂತ ಬೇಡಿಕೊಳ್ಳುತ್ತಿತ್ತು. ಆದರೆ ಹಾಸ್ಪಿಟಲ್ ತಲುಪಿದಾಗ ಅಲ್ಲಿನ ಡಾಕ್ಟರ್ಸ್ ಮುಖ ನೋಡಿಯೇ ಅವಳಿಗೆ ವಿಷಯ ಅರ್ಥವಾಗಿ ಹೋಗಿತ್ತು. ಡಾಕ್ಟರ್ ತಲೆ ತಗ್ಗಿಸಿ, ಐ ಆಮ್ ಸಾರಿ ಮೇಡಮ್, ಆಕ್ಸಿಡೆಂಟ್ನಲ್ಲಿ ಅವರ ತಲೆಗೆ ತುಂಬ ಬಲವಾದ ಪೆಟ್ಟು ಬಿದ್ದಿತ್ತು. ನಾವು ಎಷ್ಟೇ ಟ್ರೈ ಮಾಡಿದರೂ ಅವರನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ ಅಂದರು. ಈ ಮಾತು ಕೇಳಿದ ತಕ್ಷಣ ಕಾವೇರಿ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಳು. ಕಾವೇರಿಯ ಇಡೀ ಪ್ರಪಂಚವಾಗಿದ್ದ ವಿಕ್ರಮ್ ಅವಳನ್ನು ಒಂಟಿ ಮಾಡಿ ಈ ಲೋಕ ಬಿಟ್ಟು ಹೋಗಿದ್ದ. ಸ್ನೇಹಿತರೆ, ಈ ನ್ಯೂಸ್ ಕಾವೇರಿಯನ್ನು ಒಳಗಿನಿಂದ ಪೂರ್ತಿ ಮುರಿದು ಹಾಕಿತ್ತು. ಈ ವಿಷಯ ವಿಕ್ರಮ್ ಮನೆಯವರಿಗೆ ತಿಳಿಯುತ್ತಿದ್ದಂತೆ ಶಿವಮೊಗ್ಗಕ್ಕೆ ಮೊದಲು ಓಡಿ ಬಂದಿದ್ದು ರಂಜಿತ್. ಆದರೆ ಅವನು ಬಂದಿದ್ದು ದುಃಖದಲ್ಲಿ ಭಾಗಿಯಾಗಲು ಅಲ್ಲ. ಅವನ ಕಣ್ಣಿಡಿ ಕಾವೇರಿ ಹೆಸರಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಮೇಲಿತ್ತು. ರಂಜಿತ್ ಜೊತೆ ವಿಕ್ರಮ್ ಹೆತ್ತವರು ಕೂಡ ಬಂದಿದ್ದರು. ಅವರು ಮೇಲ್ನೋಟಕ್ಕೆ ಕಾವೇರಿಗೆ ಸಾಂತ್ವನ ಹೇಳಿದರು. ಆಗಬಾರದ್ದು ಆಗಿ ಹೋಯಿತು ಮಗಳೇ, ಧೈರ್ಯವಾಗಿರು ಎಂದರು. ಆದರೆ ಕಾವೇರಿಗೆ ಯಾರ ಮಾತು ಕೇಳಿಸುತ್ತಿರಲಿಲ್ಲ. ಅವಳ ಕಿವಿಯಲ್ಲಿ ಕೇವಲ ವಿಕ್ರಮ್ ನಗು, ಅವನ ಪ್ರೀತಿಯ ಮಾತುಗಳಷ್ಟೇ ಕೇಳಿಸುತ್ತಿತ್ತು. ದಿನಗಳು ಕಳೆದು 14 ದಿನಗಳ ಕಾರ್ಯವೆಲ್ಲ ಮುಗಿಯಿತು. ನೆಂಟರೆಲ್ಲ ಅವರವರ ಊರಿಗೆ ಹೊರಟರು. ಆದರೆ ರಂಜಿತ್ ಮತ್ತು ವಿಕ್ರಮ್ ಅಪ್ಪ ಅಮ್ಮ ಮಾತ್ರ ಆ ಬಂಗಲೆಯಲ್ಲೇ ಉಳಿದುಕೊಂಡರು. ಅವರು ಅಲ್ಲೇ ಇರಲು ಒಂದೇ ಒಂದು ಕಾರಣ, ಆಸ್ತಿ. ರಂಜಿತ್ ದಿನ ರಾತ್ರಿ ವಿಕ್ರಮ್ ಅಪ್ಪನ ಕಿವಿ ಚುಚ್ಚುತ್ತಿದ್ದ, ಚಿಕ್ಕಪ್ಪ, ಇಡೀ ಬಿಸ್ನೆಸ್ ಈಗ ಆ ಅನಾಥ ಹುಡುಗಿಯ ಹೆಸರಲ್ಲಿದೆ. ನಾವು ಈಗಲೇ ಏನಾದರೂ ಮಾಡದಿದ್ದರೆ ಎಲ್ಲವೂ ಕೈಬಿಟ್ಟು ಹೋಗುತ್ತದೆ. ಅವಳನ್ನು ನಮ್ಮ ಕಂಟ್ರೋಲ್ಗೆ ತಗೋಬೇಕು ಎಂದು ಪ್ಲ್ಯಾನ್ ಮಾಡುತ್ತಿದ್ದ. ಇತ್ತ ಕಾವೇರಿ ಈಗ ಪೂರ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಳು. ದಿನವಿಡೀ ರೂಮ್ನಲ್ಲೇ ಇರುತ್ತಿದ್ದಳು. ವಿಕ್ರಮ್ ಫೋಟೋ ಎದೆಗೆ ಹತ್ತಿಕೊಂಡು ಗಂಟೆಗಟ್ಟಲೆ ಅಳುತ್ತಿದ್ದಳು. ಅವಳು ಬದುಕಿದ್ದು ಹೆಣದಂತಾಗಿದ್ದಳು. ಒಂದು ರಾತ್ರಿ ತನ್ನ ಒಂಟಿತನ ಮತ್ತು ನೋವು ತಡೆಯಲಾಗದೆ ಅವಳಿಗೆ ಬದುಕುವ ಆಸೆಯೇ ಹೊರಟು ಹೋಯಿತು. ಇನ್ಮೇಲೆ ಈ ಪ್ರಪಂಚದಲ್ಲಿ ಇರಬಾರದು ಎಂದು ಅವಳು ಫಿಕ್ಸ್ ಆಗಿಬಿಟ್ಟಳು. ಗೆಳೆಯರೇ, ಇಲ್ಲಿ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಅದು ನಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಳ್ಳುವಷ್ಟು ದೊಡ್ಡದಾಗಿರುವುದಿಲ್ಲ. ಕಾವೇರಿ ಆ ಸಮಯದಲ್ಲಿ ತಪ್ಪು ಯೋಚನೆ ಮಾಡುತ್ತಿದ್ದಳು. ಅವಳ ಆ ನಿರ್ಧಾರ ಎಷ್ಟು ತಪ್ಪು ಎಂದು ಮುಂದಿನ ಕಥೆ ನಿಮಗೆ ಹೇಳುತ್ತದೆ. ಮರುದಿನ ಬೆಳಗ್ಗೆ ಇನ್ನೂ ಸೂರ್ಯನ ಮೊದಲ ಕಿರಣ ಕೂಡ ಬಂದಿರಲಿಲ್ಲ. ಕಾವೇರಿ ತನ್ನ ರೂಮಿಂದ ಹೊರಗೆ ಬಂದಳು. ವಿಕ್ರಮ್ ತುಂಬ ಇಷ್ಟವಾಗುತ್ತಿದ್ದ ಆ ಸಿಂಪಲ್ ಸೀರೆಯನ್ನೇ ಅವಳು ಹುಟ್ಟಿದ್ದಳು. ಬಂಗಲೆಯಲ್ಲಿ ಎಲ್ಲರೂ ನಿದ್ದೆ ಮಾಡುತ್ತಿದ್ದರು. ಕಾವೇರಿ ಯಾರಿಗೂ ಸೌಂಡ್ ಆಗದ ಹಾಗೆ ಹೊರಗೆ ಬಂದು ಒಂದು ಆಟೋ ಹತ್ತಿ ತುಂಗಾ ನದಿಯ ಹಳೆ ಬ್ರಿಡ್ಜ್ ಕಡೆ ಹೊರಟಳು.
ದಾರಿಯುದ್ದಕ್ಕೂ ಅವಳು ಹೊರಗಿನ ಪ್ರಪಂಚವನ್ನು ನೋಡುತ್ತಾ ಬಂದಳು. ತರಕಾರಿ ಮಾರುವವರು ಗಾಡಿಗಳನ್ನು ರೆಡಿ ಮಾಡಿಕೊಳ್ಳುತ್ತಿದ್ದರು. ಟೀ ಅಂಗಡಿಗಳಲ್ಲಿ ಚಹಾದ ಪಾತ್ರೆಗಳು ಸ್ಟವ್ ಮೇಲೆ ಏರಿದ್ದವು. ಪ್ರಪಂಚ ಅದರ ಪಾಡಿಗೆ ಅದು ಮೂವ್ ಆಗ್ತಾ ಇತ್ತು. ಆದರೆ ಕಾವೇರಿ ಲೈಫ್ ಮಾತ್ರ ವಿಕ್ರಮ್ ಜೊತೆಯಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಯಾರೂ ಇರಲಿಲ್ಲ. ಕೆಳಗೆ ಹರಿಯುತ್ತಿದ್ದ ನೀರನ್ನು ನೋಡಿದಳು. ಆಕಾಶದ ಕಡೆ ಮುಖ ಮಾಡಿ ನನ್ನ ಈ ಎಲ್ಲ ನೋವು ಇವತ್ತಿಗೆ ಮುಗಿಯುತ್ತದೆ ಎಂದುಕೊಳ್ಳುತ್ತಾ ಬ್ರಿಡ್ಜ್ನ ರೇಲಿಂಗ್ ಹತ್ತಿರ ಕೆಳಗೆ ಧುಮುಕಿಬಿಟ್ಟಳು. ಆದರೆ ಅದೇ ಸೆಕೆಂಡ್ನಲ್ಲಿ ಬ್ರಿಡ್ಜ್ ಮೇಲೆ ಕಾವೇರಿಯ ಲೈಫನ್ನೇ ಚೇಂಜ್ ಮಾಡುವ ಒಂದು ಘಟನೆ ನಡೆಯಿತು. ಅದೇ ಟೈಮ್ಗೆ ತನ್ನ ತರಕಾರಿ ಗಾಡಿಯನ್ನು ತಳ್ಳಿಕೊಂಡು ಒಬ್ಬ ಹುಡುಗ ಅಲ್ಲಿಂದ ಹೋಗುತ್ತಿದ್ದ. ಅವನ ಹೆಸರು ಆನಂದ್. ಆನಂದ್ ದಿನ ಬೆಳಗ್ಗೆ ಮಾರ್ಕೆಟ್ನಿಂದ ಫ್ರೆಶ್ ತರಕಾರಿ ತಂದು ಸಿಟಿಯಲ್ಲಿ ಮಾರುತ್ತಿದ್ದ. ಸಡನ್ ಆಗಿ ಅವನ ಕಿವಿಗೆ ನೀರಿನೊಳಗೆ ಏನೋ ಜೋರಾಗಿ ಬಿದ್ದ ಸೌಂಡ್ ಕೇಳಿಸಿತು. ಆನಂದ್ ಗಾಡಿ ಅಲ್ಲೇ ನಿಲ್ಲಿಸಿ ಕೆಳಗೆ ಬಾಗಿದಾಗ ಒಬ್ಬ ಹೆಣ್ಣು ಮಗಳು ನೀರಿನಲ್ಲಿ ಮುಳುಗುತ್ತಿರುವುದು ಕಂಡಿತು. ಅವನು ಒಂದು ಕ್ಷಣವೂ ವೇಸ್ಟ್ ಮಾಡಲಿಲ್ಲ. ಚಪ್ಪಲಿ ಬಿಟ್ಟು ತನ್ನ ಮೊಬೈಲನ್ನು ತರಕಾರಿಯ ಗಾಡಿಯ ಮೇಲಿಟ್ಟು ನೀರಿಗೆ ಜಿಗಿದ. ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ಈಜಲು ಬರುತ್ತಿತ್ತು. ನೀರಿನ ಜೋರಾದ ಸೆಳೆತ ವಿರುದ್ಧ ಈಜುತ್ತಾ ತನ್ನ ಪೂರ್ತಿ ಶಕ್ತಿ ಹಾಕಿ ಕಾವೇರಿಯನ್ನು ಎಳೆದುಕೊಂಡು ದಂಡೆಗೆ ಬಂದ. ಆದರೆ ಅಷ್ಟರಲ್ಲೇ ಕಾವೇರಿ ಪ್ರಜ್ಞೆ ತಪ್ಪಿದ್ದಳು. ಆನಂದ್ಗೆ ತುಂಬ ಗಾಬರಿಯಾಗಿತ್ತು. ಕಾವೇರಿಯನ್ನು ಅಡ್ಡಲಾಗಿ ಮಲಗಿಸಿ ಅವಳ ಹೊಟ್ಟೆಯಲ್ಲಿದ್ದ ನೀರನ್ನು ಹೊರಗೆ ತೆಗೆಯಲು ಟ್ರೈ ಮಾಡ್ದ. ಆದರೆ ಸ್ವಲ್ಪ ಹೊತ್ತಿನ ಪ್ರಯತ್ನ ನಂತರ ಕಾವೇರಿ ಕೆಮ್ಮುತ್ತಾ ಕಣ್ಣು ಬಿಟ್ಟಳು. ಆನಂದ್ ನಿಸಿರು ಬಿಟ್ಟ. ಆದರೆ ಕಣ್ಣು ಬಿಟ್ಟ ತಕ್ಷಣ ಕಾವೇರಿ ಹೇಳಿದ ಮಾತು ಕೇಳಿ ಆನಂದ್ಗೆ ಶಾಕ್ ಆಯಿತು. ಕಾವೇರಿ ತುಂಬ ವೀಕ್ ಆಗಿದ್ದ ಧ್ವನಿಯಲ್ಲಿ ನನ್ನನ್ನು ಯಾಕೆ ಬದುಕಿಸಿದೆ? ನಿನಗೆ ಯಾರು ಬದುಕಿಸೋಕೆ ಹೇಳಿದ್ದು ಅಂದಳು. ಆನಂದ್ ಅರಗಿಸಿಕೊಳ್ಳಲಾಗದೆ ಮೇಡಮ್ ಇದೇನು ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಪ್ರಾಣ ಉಳಿಸಿದರೆ ನನ್ನ ಮೇಲೆಯೇ ಕೋಪ ಮಾಡಿಕೊಳ್ಳುತ್ತಿದ್ದೀರಲ್ಲ. ಯಾರನ್ನಾದರೂ ಬದುಕಿಸುವುದು ತಪ್ಪಾ ಅಂದ. ಅದಕ್ಕೆ ಕಾವೇರಿ ಅಳುತ್ತಾ ನನ್ನ ಲೈಫ್ನಲ್ಲಿ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ. ನಾನು ಬದುಕಲು ಈಗ ಯಾವುದೇ ಕಾರಣ ಉಳಿದಿಲ್ಲ ಎಂದಳು. ಆನಂದ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ. ಆಮೇಲೆ ಮೆಲ್ಲಗೆ ಹಾಗಾದರೆ ಹೇಳಿ ಮೇಡಮ್ ನಿಮ್ಮ ಲೈಫ್ನಲ್ಲಿ ಏನಾಗಿದೆ ಅಂತ ಅಂದ. ಕಾವೇರಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದಳು. ಆಮೇಲೆ ಯಾಕೋ ಗೊತ್ತಿಲ್ಲ ಆ ತರಕಾರಿ ಮಾರುವ ಹುಡುಗನ ಮುಂದೆ ಅವಳ ಮನಸ್ಸು ಹಗುರಾಗಲು ಶುರುವಾಗಿತ್ತು. ಅವಳು ಗದ್ಗದಿದ ಕಂಠದಿಂದ ತನ್ನ ಇಡೀ ಕಥೆಯನ್ನು ಹೇಳಿದಳು. ತಾನು ಹೇಗೆ ಅನಾಥ ಹುಡುಗಿಯಾಗಿದ್ದಳು, ವಿಕ್ರಮ್ ಹೇಗೆ ತನ್ನ ಲೈಫ್ಗೆ ಬಂದ ಮತ್ತು ಒಂದು ಆಕ್ಸಿಡೆಂಟ್ ತನ್ನ ಎಲ್ಲ ಖುಷಿಯನ್ನು ಹೇಗೆ ಕಿತ್ತುಕೊಂಡಿತ್ತು ಅಂತ. ಆನಂದ್ ಎಲ್ಲವನ್ನ ಗಮನವಿಟ್ಟು ಕೇಳುತ್ತಿದ್ದ. ಅವನ ಕಣ್ಣುಗಳು ತೇವವಾಗಿದ್ದವು. ಕಾವೇರಿ ತನ್ನ ಮಾತು ಮುಗಿಸಿದಾಗ ಆನಂದ್ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಮೇಡಮ್ ನಿಮ್ಮ ನೋವು ಕೇಳಿ ನನಗೆ ತುಂಬ ಬೇಸರವಾಗುತ್ತಿದೆ. ಆದರೆ ಒಂದು ಮಾತು ಹೇಳ, ನಾನು ನನ್ನ ಕತೆ ಹೇಳಿದರೆ ನೋವು ಬರೀ ನಿಮ್ಮ ಒಬ್ಬರಿಗೆ ಬಂದಿಲ್ಲ ಅಂತ ನಿಮಗೆ ಅನಿಸುತ್ತದೆ ಎಂದ. ಕಾವೇರಿ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕಾಣಿಸಿತು. ಅವಳು ನಿಮ್ಮ ಲೈಫ್ನಲ್ಲಿ ಏನಾಗಿದೆ ಎಂದು ಕೇಳಿದಳು. ಆಗ ಆನಂದ್ ತನ್ನ ಕತೆ ಹೇಳಲು ಶುರು ಮಾಡಿದ. ಅವಳು ತನ್ನ ಜೀವನದ ಕಥೆಯನ್ನು ಕೇಳಲು ಶುರು ಮಾಡಿದಾಗ ಯಾರಾದರೂ ಹತ್ತು ಬಿಡಬೇಕಾಗಿತ್ತು. ತನಗೆ ಕೇವಲ 10 ವರ್ಷ ವಯಸ್ಸಿದ್ದಾಗ ಒಂದು ಮಳೆಗಾಲದ ರಾತ್ರಿ ಟ್ರಕ್ ಆಕ್ಸಿಡೆಂಟ್ನಲ್ಲಿ ತನ್ನ ಅಪ್ಪ ಅಮ್ಮ ಇಬ್ಬರು ಒಂದೇ ಸೆಕೆಂಡ್ನಲ್ಲಿ ತೀರಿ ಹೋದರು ಎಂದು ಹೇಳಿದ. ಯಾವೊಬ್ಬ ನೆಂಟರೂ ಅವನನ್ನು ಸಾಕಲಿಲ್ಲ. ಕೊನೆಗೆ ಅನಾಥಾಶ್ರಮಕ್ಕೆ ಸೇರಿಸಿದರು. 16ನೇ ವಯಸ್ಸಿಗೆ ಅನಾಥಾಶ್ರಮದಿಂದ ಹೊರಬಂದ ಮೇಲಂತೂ ಅವನ ಅಸಲಿ ಸ್ಟ್ರಗಲ್ ಶುರುವಾಗಿತ್ತು. ಕೆಲವೊಮ್ಮೆ ಡಾಬಾದಲ್ಲಿ ಪ್ಲೇಟ್ ತೊಳೆಯೋದು, ಮೂಟೆ ಹೊರುವುದು, ಇನ್ನು ಕೆಲವು ದಿನ ಊಟವೇ ಇಲ್ಲದೆ ಫುಟ್ಪಾತ್ ಮೇಲೆ ಮಲಗುವುದು ಮಾಡಿದ. ಕಾವೇರಿ ಪೂರ್ತಿ ಸೈಲೆಂಟ್ ಆಗಿಯೇ ಕೇಳುತ್ತಿದ್ದಳು. ಅವಳಿಗೆ ತನ್ನ ಸ್ವಂತ ಕಷ್ಟ ಈಗ ಮೆಲ್ಲಗೆ ಸಣ್ಣದಾಗಿ ಕಾಣಿಸತೊಡಗಿತ್ತು. ಆನಂದ್ ಮುಂದುವರೆದ ಮೇಡಮ್ ಒಂದು ದಿನ ಅಂತೂ ನನ್ನ ಧೈರ್ಯ ಪೂರ್ತಿ ಉಡುಗಿ ಹೋಗಿತ್ತು. 3 ದಿನದಿಂದ ಹೊಟ್ಟೆಗೆ ಏನೂ ಇರಲಿಲ್ಲ. ಜನರೆಲ್ಲ ನಾಯಿ ಥರ ಆಡಿಕೊಳ್ಳುತ್ತಿದ್ದರು. ನನಗೆ ಈ ಲೈಫ್ ಸಾಕು ಅನಿಸಿಬಿಟ್ಟಿತ್ತು. ನಾನು ಕೂಡ ನಿಮ್ಮ ಥರಾನೇ ಇದೇ ತುಂಗಾ ನದಿ ದಂಡೆಗೆ ಬಂದು ನಿಂತಿದ್ದೆ ಎಂದ. ಇದನ್ನು ಕೇಳಿ ಕಾವೇರಿ ಶಾಕ್ ಆದಳು. ಆನಂದ್ ಮುಂದೆ ಹೇಳಿದ, ನಾನು ಬ್ರಿಡ್ಜ್ ಮೇಲೆ ನಿಂತಿದ್ದೆ. ಆಗ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು, ನಿಲ್ಲು ಮಗನೇ, ಏನು ಮಾಡೋಕೆ ಹೊರಟಿದ್ದೀಯಾ ಅಂತ. ನಾನು ತಿರುಗಿ ನೋಡಿದರೆ ಒಬ್ಬರು ವಯಸ್ಸಾದ ತಾತ ನಿಂತಿದ್ದರು. ಅವರ ಕಣ್ಣಲ್ಲಿ ಒಂದೇ ಆಪ್ತತೆ ಇತ್ತು. ಅವರು ನನ್ನ ಹತ್ತಿರ ಬಂದು, ಮಗನೇ, ಈ ಜೀವನ ದೇವರು ಕೊಟ್ಟ ಒಂದು ದೊಡ್ಡ ಗಿಫ್ಟ್. ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಆದರೆ ಕಷ್ಟದಲ್ಲೂ ಧೈರ್ಯ ಕಳೆದುಕೊಳ್ಳುತ್ತವನೇ ಅಸಲಿ ಮನುಷ್ಯ. ನಿನಗೆ ಯಾರೂ ಇಲ್ಲ ಅಂದಾದರೆ ಇವತ್ತಿನಿಂದ ನಾನು ಇದ್ದೀನಿ, ನಡಿ ನನ್ನ ಜೊತೆ ಅಂದರು. ಕಾವೇರಿ ಈಗ ಪೂರ್ತಿ ಆ ಕಥೆಯಲ್ಲಿಯೇ ಮುಳುಗಿ ಹೋಗಿದ್ದಳು. ಅವಳು ಆಮೇಲೆ ಏನಾಯಿತು ಎಂದು ಕೇಳಿದಳು. ಆನಂದ್ ಕಣ್ಣೀರು ಒರೆಸಿಕೊಳ್ಳುತ್ತಾ ನಕ್ಕು ಹೇಳಿದ, ಆಮೇಲೆ ತಾತ ನನ್ನನ್ನು ಅವರ ಜೊತೆ ಕರೆದುಕೊಂಡು ಹೋದರು. ಅವರು ಕೂಡ ಒಂದು ಸಣ್ಣ ಗುಡಿಸಿನಲ್ಲಿ ಒಂಟಿಯಾಗಿಯೇ ಇರುತ್ತಿದ್ದರು. ತರಕಾರಿ ಗಾಡಿ ತಳ್ಳುತ್ತಿದ್ದರು. ನನ್ನನ್ನು ಸ್ವಂತ ಮಗನ ಥರ ನೋಡಿಕೊಂಡರು. ಇಷ್ಟು ವರ್ಷಗಳ ನಂತರ ನನ್ನವರು ಅಂತ ಯಾರೋ ಸಿಕ್ಕರು ಅನಿಸಿತ್ತು. ತಾತ ನನಗೆ ಬರೀ ಕೂರಲು ಜಾಗ, ಊಟ ಅಷ್ಟೇ ಕೊಡಲಿಲ್ಲ, ಬದುಕುವುದನ್ನು ಕಲಿಸಿದರು. ಮನುಷ್ಯನ ಅಸಲಿ ಆಸ್ತಿ ದುಡ್ಡಲ್ಲ,
ಅವನ ಒಳ್ಳೆಯ ಮನಸ್ಸು ಅಂತ ಹೇಳ್ತಾ ಇದ್ರು. ಯಾವಾಗ ಚಾನ್ಸ್ ಸಿಕ್ಕರೂ ಬೇರೆಯವರಿಗೆ ಸಹಾಯ ಮಾಡುವಂತ ಕಲಿಸಿದ್ದರು. ಆನಂದ್ ಧ್ವನಿ ಮತ್ತೆ ಭಾರವಾಗಿತ್ತು. ಅವನು ಆದರೆ ಮೇಡಮ್, ದೇವರಿಗೆ ನನ್ನ ಈ ಖುಷಿಯೂ ಇಷ್ಟವಾಗಲಿಲ್ಲ ಅನಿಸುತ್ತೆ. ಒಂದು ದಿನ ತಾತನ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು. ಒಂದು ರಾತ್ರಿ ಅವರು ಕೂಡ ನನ್ನನ್ನು ಒಂಟಿ ಮಾಡಿ ಈ ಲೋಕ ಬಿಟ್ಟು ಹೊರಟು ಹೋದರು. ನಾನು ಮತ್ತೆ ಬೇಕಾಗಿ ಹೋದೆ. ಆದರೆ ಆಗ ನನಗೆ ತಾತ ಹೇಳಿಕೊಟ್ಟ ಮಾತುಗಳು ನೆನಪಾದವು. ಅವರು ಬಿಟ್ಟು ಹೋದ ಇದೇ ತರಕಾರಿ ಗಾಡಿಯಿಂದ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ಡಿಸೈಡ್ ಆದೆ. ಮೇಡಮ್, ನನ್ನ ಸ್ವಂತ ಕಷ್ಟದಿಂದ ಬದುಕುವ ನೆಮ್ಮದಿ ಇದೆಯಲ್ಲ, ಅದು ಯಾವ ದುಡ್ಡಿನಲ್ಲೂ ಸಿಗಲ್ಲ ಅಂದ. ಆನಂದ್ ಹೇಳಿದ ಈ ಇಡೀ ಕಥೆಯನ್ನು ಕೇಳಿ ಕಾವೇರಿ ಮುಖ ವಿಸ್ಮಿತಳಾದಳು. ಅವನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆಕೆ ಯೋಚಿಸಿದಳು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟ ನೋಡಿ 2 ಸಾರಿ ತನ್ನವರನ್ನು ಕಳೆದುಕೊಂಡರೂ ಈ ಹುಡುಗ ಇವತ್ತಿಗೂ ನಗುತ್ತಾ ಬದುಕುತ್ತಿದ್ದಾನೆ. ಆದರೆ ನಾನು, ನನ್ನ ಹತ್ತಿರ ಎಲ್ಲವೂ ಇದ್ದರೂ ಸೋತು ಹೋಗುತ್ತಿದ್ದೆ. ಕಾವೇರಿಗೆ ಮೊದಲ ಬಾರಿಗೆ ತನ್ನ ನಿರ್ಧಾರದ ಬಗ್ಗೆ ತುಂಬ ಗಿಲ್ಟ್ ಅನ್ನಿಸ್ತು. ಅವಳು ಮೆಲ್ಲಗೆ, ಆನಂದ್, ನೀನು ಹೇಳ್ತಾ ಇರೋದು ನಿಜ. ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಮೇಲೆ ಸುಮ್ಮನೆ ಕೋಪ ಮಾಡಿಕೊಂಡೆ ಎಂದಳು. ಆನಂದ್ ಕೈ ಮುಗಿದು, ಇಲ್ಲ ಮೇಡಮ್, ಕ್ಷಮೆ ಕೇಳುವ ಅಗತ್ಯವಿಲ್ಲ. ಆದರೆ ಇನ್ಮೇಲೆ ಯಾವತ್ತೂ ಧೈರ್ಯ ಕಳೆದುಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ. ನಿಮ್ಮೊಳಗೆ ತುಂಬ ಶಕ್ತಿ ಇದೆ, ಅದನ್ನು ನೀವು ಗುರುತಿಸಬೇಕು ಅಷ್ಟೇ ಅಂದ. ಕಾವೇರಿ ತಲೆ ಆಡಿಸಿದಳು. ಅವಳ ಮನಸ್ಸಿನಲ್ಲಿ ಬದುಕುವ ಹೊಸ ಆಸೆ ಚಿಗುರಿತ್ತು. ಅಷ್ಟರಲ್ಲಿ ಆನಂದ್ಗೆ ತನ್ನ ತರಕಾರಿ ಗಾಡಿಯ ಮೇಲೆ ನಿಂತಿರುವುದು ನೆನಪಾಯಿತು. ಅವನು ಬ್ರಿಡ್ಜ್ ಮೇಲೆ ಹೋಗಿ ನೋಡಿದರೆ ಅಲ್ಲಿ ಅವನ ಗಾಡಿ ಮತ್ತು ಎಲ್ಲ ತರಕಾರಿಗಳು ಗಾಯಬಾಗಿದ್ದವು. ಯಾರೋ ಕದ್ದು ಬಿಟ್ಟಿದ್ದರು. ಇದು ಆನಂದ್ಗೆ ತುಂಬ ದೊಡ್ಡ ಲಾಸ್ ಆಗಿತ್ತು. ಮಾರ್ಕೆಟ್ನಿಂದ ಸಾಲ ಮಾಡಿ ತಂದಿದ್ದ ಬಂಡವಾಳವೆಲ್ಲ ಮುಳುಗಿ ಹೋಗಿತ್ತು. ಆದರೂ ಆನಂದ್ ಆಕಾಶದ ಕಡೆ ನೋಡಿ, ಪರವಾಗಿಲ್ಲ ದೇವರೇ, ಇದರಲ್ಲೂ ನಿನ್ನದೇನೋ ಒಳ್ಳೆಯ ಯೋಚನೆ ಇರಬಹುದು. ತರಕಾರಿ ಮತ್ತೆ ತರಬಹುದು, ಆದರೆ ಹೋದ ಪ್ರಾಣ ವಾಪಸ್ ಬರಲ್ಲ ಅಲ್ವಾ ಅಂದ. ಅಷ್ಟೇ. ಅವನ ಹಿಂದೆಯೇ ಬರುತ್ತಿದ್ದ ಕಾವೇರಿ ಈ ಮಾತುಗಳನ್ನು ಕೇಳಿಸಿಕೊಂಡಳು. ಅವಳ ಮನಸ್ಸು ಕರಗಿ ಹೋಗಿತ್ತು. ಅವಳು ಹಠ ಮಾಡಿ ಆನಂದ್ಗೆ ಆದ ನಷ್ಟಕ್ಕೆ ದುಡ್ಡು ಕೊಡಲು ಮುಂದಾದಳು. ಆದರೆ ಆನಂದ್ ಪುಕ್ಕಟೆ ದುಡ್ಡು ತೆಗೆದುಕೊಳ್ಳೋಕೆ ಒಪ್ಪಲಿಲ್ಲ. ತಾತ ಕಲಿಸಿದ್ದಾರೆ, ಮನುಷ್ಯ ಪುಕ್ಕಟೆ ದುಡ್ಡು ತಿನ್ನಬಾರದು, ಕಷ್ಟಪಟ್ಟು ದುಡಿದಿದ್ದನ್ನೇ ತಿನ್ನಬೇಕು ಅಂತ. ಕೊನೆಗೆ ಒಂದು ಡಿಸಿಷನ್ಗೆ ಬರಲಾಗಿತ್ತು. ಆನಂದ್ ದಿನ ಕಾವೇರಿ ಮನೆಗೆ ತರಕಾರಿ ಕೊಡಲು ಬರಬೇಕು. ಅವನ ಲಾಸ್ ಆದ ದುಡ್ಡು ಕಂಪ್ಲೀಟ್ ಆಗುವವರೆಗೂ ಈ ಸಿಸ್ಟಮ್ ಕಂಟಿನ್ಯೂ ಆಗಬೇಕು ಅಂತ. ಹೀಗೆ ಸ್ನೇಹಿತರು, 2 ಬೇರೆ ಬೇರೆ ಪ್ರಪಂಚ, ಇಬ್ಬರ ಮನುಷ್ಯರ ಮಧ್ಯೆ ಯಾರಿಗೂ ತಿಳಿಯದ ಒಂದು ಹೊಸ ರಿಲೇಷನ್ಶಿಪ್ ಶುರುವಾಯಿತು. ಮರುದಿನ ಆನಂದ್ ದಿನ ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಕಾವೇರಿ ಮನೆಗೆ ತರಕಾರಿ ತರಲು ಶುರು ಮಾಡಿದ. ಕಾವೇರಿ ಅವನನ್ನು ವರಾಂಡಾದಲ್ಲಿ ಕೂರಿಸಿ ಚಹಾ ತಿಂಡಿ ಕೊಡ್ತಾ ಇದ್ಲು. ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದರು. ಸ್ನೇಹಿತರೆ, ಇಲ್ಲಿಂದಲೇ ಕತೆಗೆ ಒಂದು ತುಂಬ ಸುಂದರವಾದ ಟ್ವಿಸ್ಟ್ ಶುರುವಾಗುತ್ತದೆ. ಇದು ಒಬ್ಬರ ಮನಸ್ಸುಗಳನ್ನು ಒಂದಾಗಿಸಿತ್ತು. ಒಂದು ದಿನ ಬೆಳಗ್ಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಆನಂದ್ ಪೂರ್ತಿ ಒದ್ದೆಯಾಗಿ ತರಕಾರಿ ತಂದಿದ್ದ. ಕಾವೇರಿ ಅದನ್ನು ನೋಡಿದ ತಕ್ಷಣ ಟವೆಲ್ ತಂದುಕೊಟ್ಟು ಬೈಯಲು ಶುರು ಮಾಡಿದಳು. ಇಷ್ಟು ಮಳೆಯಲ್ಲಿ ಒದ್ದೆಯಾಗಿ ಯಾಕೆ ಬಂದೆ? ಇವತ್ತು ಬರದಿದ್ದರೆ ಏನಾಗುತ್ತಿತ್ತು ಅಂದಳು. ಆನಂದ್ ನಗುತ್ತಾ, ಮೇಡಮ್, ನಾನು ಬರದಿದ್ದರೆ ನೀವು ಯಾರ ಜೊತೆ ಚಹಾ ಕುಡಿತಾ ಇದ್ರಿ? ನಿಮ್ಮ ಬೆಳಗ್ಗೆ ಆ 10 ನಿಮಿಷ ಮಾತನ್ನು ಯಾರು ಕೇಳ್ತಾ ಇದ್ರು ಅಂದ. ಕಾವೇರಿ 1 ಸೆಕೆಂಡ್ ಸೈಲೆಂಟ್ ಆಗಿಬಿಟ್ಟಳು. ಅವಳಿಗೆ ರಿಯಲೈಸ್ ಆಯಿತು, ನಿಜವಾಗಿಯೂ ಆನಂದ್ ಜೊತೆ ಕಳೆಯುವ ಆ 10 ನಿಮಿಷ ಇವಾಗ ಅವಳ ಲೈಫ್ನ ಅತ್ಯಂತ ಬ್ಯೂಟಿಫುಲ್ ಪಾರ್ಟ್ ಆಗಿಬಿಟ್ಟಿತ್ತೆ ಅಂತ. ಒಂದು ದಿನ ಹೀಗೆ ಮಾತನಾಡುತ್ತಾ ಕಾವೇರಿ ಕೇಳಿದಳು, ಆನಂದ್, ನಿನಗೆ ಯಾವಾಗಲೂ ಒಂಟಿತನ ಅನಿಸಲ್ವಾ? ಅದಕ್ಕೆ ಆನಂದ್, ಅನಿಸುತ್ತೆ ಮೇಡಮ್, ತುಂಬ ಅನಿಸುತ್ತೆ. ಆದರೆ ತಾತ ಹೇಳ್ತಾ ಇದ್ರು, ನಾವು ನಮ್ಮನ್ನು ಒಂಟಿ ಅಂದುಕೊಳ್ಳುವವರೆಗೂ ಮಾತ್ರ ಒಂಟಿತನ ಇರುತ್ತೆ. ಬೇರೆಯವರ ಕಷ್ಟವನ್ನು ಶೇರ್ ಮಾಡಿಕೊಂಡರೆ, ಅವರ ಮುಖದಲ್ಲಿ ನಗು ತಂದರೆ ನಮ್ಮ ಒಂಟಿತನ ತಾನಾಗಿಯೇ ದೂರವಾಗುತ್ತದೆ ಅಂದ. ಕಾವೇರಿ ಮೆಲ್ಲಗೆ, ಬಹುಶಃ ಅದಕ್ಕೆ ಇರಬೇಕು. ನೀನು ಬರಲು ಶುರು ಮಾಡಿದಾಗಿನಿಂದ ನನ್ನ ಒಂಟಿತನ ಕಡಿಮೆ ಆಗ್ತಾ ಬಂದಿದೆ ಎಂದಳು. ಆನಂದ್ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ. ಕಾವೇರಿ ಮುಖದಲ್ಲೂ ಸಣ್ಣದೊಂದು ನಾಚಿಕೆ ಇತ್ತು. ಇನ್ನೊಂದು ದಿನ ಆನಂದ್ ಬಂದಾಗ ಕಾವೇರಿ ತುಂಬ ಸ್ಯಾಡ್ ಆಗಿ ಕುಳಿತಿದ್ದಳು. ಅವಳು ವಿಕ್ರಮ್ ಹಳೆ ಫೋಟೋವನ್ನು ನೋಡ್ತಾ ಇದ್ಲು. ಆನಂದ್ ಏನೂ ಹೇಳಲಿಲ್ಲ. ಸೈಲೆಂಟಾಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಸ್ವಲ್ಪ ಹೊತ್ತಿನ ನಂತರ, ಮೇಡಮ್, ಹಳೆಯ ನೆನಪುಗಳನ್ನು ಮರೆಯಬಾರದು ನಿಜ, ಆದರೆ ಆ ನೆನಪುಗಳು ಬಾರದಿದ್ದ ನಮ್ಮ ಹೊಸ ಬೆಳಗನ್ನು ಸಾಯಿಸಬಾರದು. ವಿಕ್ರಮ್ ಸರ್ ಕೂಡ ನೀವು ಯಾವಾಗಲೂ ನಗುತ್ತಾ ಇರಬೇಕು ಅಂತಾನೆ ಆಸೆ ಪಟ್ಟಿರುತ್ತಾರೆ ಅಂದ. ಕಾವೇರಿ ಕಣ್ಣುಗಳು ತುಂಬಿ ಬಂದವು. ಆದರೆ ಈ ಸಾರಿ ಆ ಕಣ್ಣೀರಿನಲ್ಲಿ ನೋವಿರಲಿಲ್ಲ, ಒಂದು ರೀತಿಯ ನೆಮ್ಮದಿ ಇತ್ತು. ಮೊದಲ ಬಾರಿಗೆ ಯಾರೋ ಒಬ್ಬರು ಅವಳನ್ನು ನೋವನ್ನು ಇಷ್ಟು ಡೀಪಾಗಿ ಅರ್ಥ ಮಾಡಿಕೊಂಡಿದ್ದರು. ಮೆಲ್ಲಗೆ ಕಾವೇರಿ ಮುಖದಲ್ಲಿ ಮತ್ತೆ ಕಳೆ ಬಂತು. ಅವಳು ದಿನ ಬೆಳಗ್ಗೆ ಆನಂದ್ ಬರುವುದಕ್ಕಾಗಿ ಕಾಯಲು ಶುರು ಮಾಡಿದ್ದಳು. ಸ್ನೇಹಿತರೆ, ಕಾವೇರಿಯ ಮನಸ್ಸಿನಲ್ಲಿ ಆನಂದ್ ಬಗ್ಗೆ ಒಂದು ಹೊಸ
ಭಾವನೆ ಶುರುವಾಗಿತ್ತು. ಆದರೆ ಆ ಭಾವನೆ ಏನು ಅಂತ ಅವಳಿಗೆ ಇನ್ನೂ ಪೂರ್ತಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಆದರೆ ಕಾವೇರಿಯಲ್ಲಿ ಆದ ಈ ಬದಲಾವಣೆ ರಂಜಿತ್ನ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದಿನ ಬೆಳಗ್ಗೆ ಒಬ್ಬ ಸಾಮಾನ್ಯ ತರಕಾರಿ ಮಾರುವವನು ಬಂಗಲೆಗೆ ಬರುವುದು, ಕಾವೇರಿ ಅವನ ಜೊತೆ ನಗುತ್ತಾ ಮಾತನಾಡುವುದನ್ನು ಅವನು ನೋಡುತ್ತಾ ಇದ್ದ. ರಂಜಿತ್ ತಲೆಯಲ್ಲಿ ಒಂದು ಸೈತಾನ್ ಪ್ಲಾನ್ ಓಡಲು ಶುರುವಾಗಿತ್ತು. ಒಂದು ರಾತ್ರಿ ರಂಜಿತ್ ವಿಕ್ರಮ್ ಅಪ್ಪನ ಹತ್ತಿರ ಹೋಗಿ, ಚಿಕ್ಕಪ್ಪ ನೋಡಿದ್ರ, ಆ ಅನಾಥ ಹುಡುಗಿ ಈಗ ಒಬ್ಬ ತರಕಾರಿ ಮಾರುವವನ ಜೊತೆ ಲವ್ವಿ ಡವ್ವಿ ಮಾಡ್ತಾ ಇದ್ದಾಳೆ. ಖಂಡಿತ ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಅವಳೇನಾದರೂ ಅವನನ್ನು ಮದುವೆಯಾದರೆ ನಮ್ಮ ಇಡೀ ಆಸ್ತಿ ಆ ರೋಡ್ ಸೈಡ್ ಭಿಕ್ಷುಕನ ಪಾಲಾಗುತ್ತದೆ. ನಾವು ಈಗಾಗಲೇ ಏನಾದರೂ ಮಾಡಬೇಕು ಅಂದ ವಿಕ್ರಮ್ ಅಪ್ಪ. ಆದರೆ ಏನು ಮಾಡುವುದು? ಎಲ್ಲ ಆಸ್ತಿಯೂ ಅವಳ ಹೆಸರಲ್ಲೇ ಇದೆಯಲ್ಲ ಎಂದು ಕೇಳಿದರು. ರಂಜಿತ್ ಕಣ್ಣುಗಳಲ್ಲಿ ಒಂದು ಕೆಟ್ಟ ಮೆರುಗು ಇತ್ತು. ಅವನು, ಒಂದು ಐಡಿಯಾ ಇದೆ. ಕಾವೇರಿ ನದಿಗೆ ಬಿದ್ದು ಸೂಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ದು ನೆನಪಿದೆಯಾ? ನಾವು ಕೋರ್ಟ್ನಲ್ಲಿ ಕಾವೇರಿ ಮೆಂಟಲ್ ಬ್ಯಾಲೆನ್ಸ್ ಸರಿ ಇಲ್ಲ, ಅವಳಿಗೆ ಹುಚ್ಚು ಹಿಡಿದಿದೆ ಅಂತ ಪ್ರೂವ್ ಮಾಡೋಣ. ತನ್ನ ಪ್ರಾಣಕ್ಕೆ ಶತ್ರುವಾಗಿರುವ ಒಬ್ಬಳು ಇಷ್ಟೊಂದು ದೊಡ್ಡ ಬಿಸ್ನೆಸ್ ರನ್ ಮಾಡಲು ಲಾಯಕ್ಕಿಲ್ಲ ಅಂತ ತೋರಿಸೋಣ. ಆಗ ಕೋರ್ಟ್ ಇಡೀ ಆಸ್ತಿಯ ಉಸ್ತುವಾರಿಯನ್ನು ನಮ್ಮ ಕೈಗೆ ಕೊಡುತ್ತದೆ ಅಂದ. ಸ್ನೇಹಿತರೆ, ಈ ಪ್ಲಾನ್ ಕೇಳಿದರೆ ನಿಮೈ ಜುಮ್ ಎನ್ನುತ್ತದೆ. ಕಾವೇರಿ ಯಾವುದೇ ವೀಕ್ ಮೂಮೆಂಟ್ನಲ್ಲಿ ಪ್ರಾಣ ಕಳೆದುಕೊಳ್ಳೋಕೆ ಹೋಗಿದ್ದಳು. ಅದೇ ಮೂಮೆಂಟನ್ನು ರಂಜಿತ್ ಈಗ ಅವಳ ವಿರುದ್ಧವೇ ಅಸ್ತ್ರವಾಗಿ ಬಳಸಿಕೊಳ್ಳಲು ರೆಡಿಯಾಗಿದ್ದ. ರಂಜಿತ್ ಅಷ್ಟಕ್ಕೆ ನಿಲ್ಲಲಿಲ್ಲ. ಒಬ್ಬ ಪ್ರೈವೇಟ್ ಡಿಟೆಕ್ಟಿವನ್ನು ಕೆಲಸಕ್ಕೆ ಇಟ್ಟ. ಆ ಡಿಟೆಕ್ಟಿವ್ ಆನಂದ್ ಮತ್ತು ಕಾವೇರಿ ಭೇಟಿಯಾಗುವ ಪ್ರತಿಯೊಂದು ಫೋಟೋವನ್ನು ಕದ್ದು ಕ್ಲಿಕ್ ಮಾಡಲು ಶುರು ಮಾಡಿದ್ದ. ಕೋರ್ಟ್ನಲ್ಲಿ ಇದನ್ನು ತಪ್ಪು ರೀತಿಯಲ್ಲಿ ತೋರಿಸಬಹುದು ಅಂತ. ಜೊತೆಗೆ ಒಂದು ಸುಳ್ಳು ಕೇಸ್ ರೆಡಿ ಮಾಡಲು ಒಬ್ಬ ಫೇಕ್ ಲಾಯರನ್ನು ಕೂಡ ಸೆಟ್ ಮಾಡ್ತಾ ಇತ್ತ. ಆನಂದ್ ಮತ್ತು ಕಾವೇರಿ ಮಾತುಕತೆ ಕಂಟಿನ್ಯೂ ಆಗಿತ್ತು. ಆನಂದ್ ತನ್ನ ಲಾಸ್ ಆದ ದುಡ್ಡನ್ನೆಲ್ಲ ಕಾವೇರಿ ಹತ್ತಿರ ಪಡೆದುಕೊಂಡಿದ್ದ. ಆದರೂ ಅವನು ದಿನ ಬರ್ತಾ ಇದ್ದ. ನಿಜ ಹೇಳಬೇಕೆಂದರೆ ಸ್ನೇಹಿತರೆ, ಅವನು ಕೂಡ ಕಾವೇರಿ ಜೊತೆಗೆ ಮಾತನಾಡಲು ಕಾಯುತ್ತಾ ಇರುತ್ತಿದ್ದ. ಆದರೆ ಒಂದು ದಿನ ಸಡನ್ ಆಗಿ ಆನಂದ್ ಕಾವೇರಿಯ ಮನೆಗೆ ಬರಲೇ ಇಲ್ಲ. ಕಾವೇರಿ ಬೆಳಗಿನಿಂದ ಕಾಯ್ತಾನೇ ಇದ್ದಳು. ಆದರೆ ಆನಂದ್ ಬರಲಿಲ್ಲ. ಮರುದಿನವೂ ಬರಲಿಲ್ಲ. ಆಮೇಲೆ ದಿನವೂ ಬರಲಿಲ್ಲ. 3 ದಿನ ಕಳೆದವು. ಕಾವೇರಿ ಮನಸ್ಸು ಪೂರ್ತಿ ಬೇಸರಗೊಂಡಿತ್ತು. ಆನಂದ್ ಮಾತಿಲ್ಲದೆ ತನ್ನ ಬೆಳಗ್ಗೆ ಎಷ್ಟು ಒಂಟಿ ಅನಿಸುತ್ತಿದೆ ಎಂದು ಅವಳಿಗೆ ಅನಿಸೋಕೆ ಶುರುವಾಯಿತು. ತಕ್ಷಣ ಅವಳು ಒಂದು ಡಿಸಿಷನ್ ತೆಗೆದುಕೊಂಡಳು. ತಾಳಲಾರದೆ ಅವಳೇ ಆನಂದನ್ನು ಹುಡುಕಿ ಹೋಗಲು ತಯಾರಾದಳು. ಮಾತನಾಡುವಾಗ ಆನಂದ್ ಒಂದು ಸಾರಿ ತನ್ನ ಗುಡಿಸಲು ಎಲ್ಲಿದೆ ಎಂದು ಅಡ್ರೆಸ್ ಹೇಳಿದ್ದ. ಕಾವೇರಿ ತನ್ನ ಕಾರ್ ತೆಗೆದುಕೊಂಡು ಸೀದಾ ಆ ಬಡವರ ಏರಿಯಾಕ್ಕೆ ಹೋದಳು. ಅವಳು ಆನಂದ್ ಗುಡಿಸಲಿನ ಬಾಗಿಲು ತೆರೆದಾಗ ಒಳಗಿನ ದೃಶ್ಯ ನೋಡಿ ಅವಳ ಕಾಲಡಿಗಿನ ಭೂಮಿ ಕುಸಿದು ಹೋದಂತಾಗಿತ್ತು. ಆನಂದ್ ಬೆಡ್ ಮೇಲೆ ಮಲಗಿದ್ದ. ಅವನ ಇಡೀ ದೇಹ ಪೂರ್ತಿ ಜ್ವರದಿಂದ ಕಾಯ್ತಾ ಇತ್ತು. ತುಟಿಗಳೆಲ್ಲ ಒಣಗಿ ಹೋಗಿದ್ದವು. ಪ್ರಜ್ಞೆ ಇಲ್ಲದೆ ಏನೇನೋ ಬಡಿಸಿಕೊಳ್ಳುತ್ತಿದ್ದ. ಆ ಗುಡಿಸಲಿನಲ್ಲಿ ಮಾತ್ರೆ ಇರಲಿಲ್ಲ, ನೀರಿರಲಿಲ್ಲ, ಊಟವೂ ಇರಲಿಲ್ಲ. 3 ದಿನದಿಂದ ಆನಂದ್ ಒಂಟಿಯಾಗಿ ಯಾರೀ ನೋಡಿಕೊಳ್ಳುವವರಿಲ್ಲದೆ ಈ ಪರಿಸ್ಥಿತಿಯಲ್ಲಿ ಬಿದ್ದಿದ್ದ. ಕಾವೇರಿ ಕಣ್ಣಲ್ಲಿ ನೀರು ಬಂತು. ಅವಳು ಓಡಿ ಹೋಗಿ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಹಣೆಯ ಮೇಲೆ ಕೈ ಇಟ್ಟರೆ ಬೆಂಕಿ ಥರ ಜ್ವರ ಕಾಯ್ತಾ ಇತ್ತು. ಕಾವೇರಿ ನಡುಗುವ ಧ್ವನಿಯಲ್ಲಿ ಅಂದಳು, ಆನಂದ್ ಕಣ್ಣು ಬಿಡು. ನಿಮ್ಮ ಹತ್ತಿರ ನನ್ನ ನಂಬರ್ ಇತ್ತಲ್ವ, ಒಂದು ಫೋನ್ ಮಾಡಬಾರದಿತ್ತಾ? ಆನಂದ್ ತುಂಬ ಕಷ್ಟಪಟ್ಟು ಕಣ್ಣು ಬಿಟ್ಟ. ಕಾವೇರಿಯನ್ನು ನೋಡಿ ಮೆಲ್ಲಕ್ಕೆ ನಕ್ಕ. ಮೇಡಮ್, ನೀವಾ? ನಾನು ನಿಮಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ. ಬರೀ ನಾರ್ಮಲ್ ಜ್ವರ ಅಷ್ಟೇ. ಕಾವೇರಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ನಾರ್ಮಲ್ ಜ್ವರನಾ? ಬಾಯಿ ಮುಚ್ಚು. ನಾನು ನಿನ್ನನ್ನು ಈಗಲೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಂದಳು. ಕಾವೇರಿ ತಕ್ಷಣ ಒಂದು ಒದ್ದೆ ಬಟ್ಟೆ ಆನಂದ್ ಹಣೆಯ ಮೇಲೆ ಇಟ್ಟಳು. ಅವನಿಗೆ ಸಪೋರ್ಟ್ ಕೊಟ್ಟು ಕಾರ್ವರೆಗೂ ಕರೆದುಕೊಂಡು ಬಂದು ಸಿಟಿಯಲ್ಲಿದ್ದ ದೊಡ್ಡದೊಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಳು. ಡಾಕ್ಟರ್ ಹೇಳಿದರು, ಒಳ್ಳೆಯ ಟೈಮ್ಗೆ ಕರೆದುಕೊಂಡು ಬಂದ್ರಿ, ಇಲ್ಲ ಅಂದಿದ್ರೆ ಜ್ವರ ತಲೆಗೆ ಏರಿಬಿಡ್ತಿತ್ತು ಅಂತ. ಕಾವೇರಿ ಆನಂದ್ ಟ್ರೀಟ್ಮೆಂಟ್ಗೆ ಯಾವುದೇ ಕೊರತೆ ಮಾಡಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳು ರಾತ್ರಿ ಇಡೀ ಆನಂದ್ ಪಕ್ಕದಲ್ಲೇ ಕುಳಿತಿದ್ದಳು. ತನ್ನ ದೊಡ್ಡ ಬಂಗಲೆಗೆ ವಾಪಸ್ ಹೋಗಲೇ ಇಲ್ಲ. ಆನಂದ್ಗೆ ಕಣ್ಣು ಬಿಟ್ಟಾಗಲೆಲ್ಲ ಕಾವೇರಿ ಪಕ್ಕದಲ್ಲೇ ಇರುವುದನ್ನು ನೋಡಿ ಶಾಕ್ ಆಗ್ತಾ ಇತ್ತು. ಅವನು, ಮೇಡಮ್, ನೀವು ಮನೆಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ ಅಂತಿದ್ದ. ಆದರೆ ಕಾವೇರಿ ಪ್ರತಿ ಸಾರಿಯೂ ಅವನ ಮಾತು ಕಟ್ ಮಾಡಿ, ಬಾಯಿ ಮುಚ್ಚು. ಆ ದಿನ ನೀನು ನನ್ನ ಪ್ರಾಣ ಉಳಿಸಿದ್ದೆ, ಇವತ್ತು ನಾನು ನಿನ್ನ ಪ್ರಾಣ ಉಳಿಸ್ತಾ ಇದ್ದೀನಿ, ಲೆಕ್ಕ ಈಕ್ವಲ್ ಆಯಿತು ಅಂತಿದ್ದಳು. ಸ್ನೇಹಿತರೆ, ಆ ರಾತ್ರಿ ಆನಂದ್ನ ಕೇರ್ ಮಾಡ್ತಾ ಅವನ ಕೈಯನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡಿದ್ದ ಕಾವೇರಿ ತನ್ನ ಮನಸ್ಸಿನಿಂದ ಆ ಅಸಲಿ ಫೀಲಿಂಗ್ ಪೂರ್ತಿಯಾಗಿ ಅರ್ಥವಾಗಿತ್ತು. ಅವಳು ಆನಂದನ್ನು ಪ್ರೀತಿಸುತ್ತಿದ್ದಳು. ಆದರೆ ಅದೇ ರಾತ್ರಿ ರಂಜಿತ್ ಇಟ್ಟಿದ್ದ ಡಿಟೆಕ್ಟಿವ್ ಈ ಎಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡಿದ್ದ. ಕಾವೇರಿ ರಾತ್ರಿ ಇಡೀ ಒಬ್ಬ ತರಕಾರಿ ಮಾರುವವನ ಪಕ್ಕದಲ್ಲೇ ಕುಳಿತಿರುವುದು, ಅವನ ಕೈ ಹಿಡಿದುಕೊಂಡಿರುವುದು, ಈ ಎಲ್ಲ ಫೋಟೋಗಳನ್ನು ತೆಗೆದುಕೊಂಡು ಅವನು ಸೀದಾ ರಂಜಿತ್ ಹತ್ತಿರ ಹೋದ. ರಂಜಿತ್ ಮುಖದಲ್ಲಿ ಸೈತಾನ್ ನಗು ಬಂತು. ಅವನು, ಇಷ್ಟೇ, ಈ ಹುಡುಗಿಯ ಆಟ ಇವತ್ತಿಗೆ ಮುಗಿಯಿತು ಅಂದ. ಮರುದಿನ ಬೆಳಗ್ಗೆ ಕಾವೇರಿ ಸ್ವಲ್ಪ ಹೊತ್ತು ಅಂತ ಬಂಗಲೆಗೆ ವಾಪಸ್ ಬಂದಾಗ ಅಲ್ಲಿ ರಂಜಿತ್ ಮತ್ತು ವಿಕ್ರಮ್ ಅಪ್ಪ ಅಮ್ಮ ಅವಳಿಗಾಗಿಯೇ ಕಾಯುತ್ತಾ ಕುಳಿತಿದ್ದರು. ರಂಜಿತ್ ಆ ಫೋಟೋಗಳನ್ನು ಕಾವೇರಿಯ ಮುಂದೆ ಟೇಬಲ್ ಮೇಲೆ ಬಿಸಾಕಿ
ಹಾಕಿ ಅಸಹ್ಯವಾಗಿ ಮಾತಲು ಶುರು ಮಾಡಿದ. ವಾವ್, ಕಾವೇರಿ ಸೂಪರ್, ಗಂಡ ತೀರಿ ಹೋಗಿ ಇನ್ನೂ ತಿಂಗಳುಗಳೇ ಆಗಿಲ್ಲ, ಆಗಲೇ ರೋಡ್ ಸೈಡ್ ತರಕಾರಿ ಮಾರುವವನ ಜೊತೆ ರಾತ್ರಿ ಕಳೆದಿದ್ದೀಯಾ? ನಿನಗೆ ಸ್ವಲ್ಪನಾದರೂ ನಾಚಿಕೆ ಇದೆಯಾ? ಆ ಹಳ್ಳಿ ಗಾಡಿಯವನಲ್ಲಿ ಏನಿದೆ ಅಂತ ಪ್ರೀತಿ ಮಾಡ್ತಾ ಇದ್ದೀಯಾ? ಅವನನ್ನು ಮದುವೆಯಾಗೋ ಕನಸು ಏನಾದರೂ ಕಾಣ್ತಾ ಇದ್ದೀಯಾ? ರಂಜಿತ್ ಈ ಮಾತುಗಳನ್ನು ಕಾವೇರಿಯನ್ನು ಕುಗ್ಗಿಸೋಕೆ ಮತ್ತು ಅವಳಿಗೆ ಅವನ ಮಾಡೋಕೆ ಆಡಿದ್ದ. ಆದರೆ ಲೈಫ್ನ ಅತಿ ದೊಡ್ಡ ನಿಜ ಏನೆಂದರೆ, ಯಾರಾದರೂ ನಮ್ಮ ಎದುರು ನಮ್ಮ ಫೀಲಿಂಗ್ಸ್ ಬಗ್ಗೆ ಮಾತನಾಡುವವರೆಗೂ ನಮಗೆ ಅದು ಪೂರ್ತಿಯಾಗಿ ಗೊತ್ತಾಗಲ್ಲ. ರಂಜಿತ್ ಆಡಿದ ಆ ಮಾತುಗಳು ಕಾವೇರಿ ಮನಸ್ಸಿನಲ್ಲಿದ್ದ ಪ್ರೀತಿಗೆ ಒಂದು ಹೆಸರಿಟ್ಟಿತ್ತು. ಕಾವೇರಿ ಒಂದು ಸೆಕೆಂಡ್ ಕಣ್ಣು ಮುಚ್ಚಿದಳು. ಆಮೇಲೆ ಪೂರ್ತಿ ಧೈರ್ಯದಿಂದ, ಯಾವುದೇ ಭಯವಿಲ್ಲದೆ ಹೇಳಿದಳು, ಹೌದು ರಂಜಿತ್, ನೀವು ಹೇಳ್ತಾ ಇರೋದು 100ಕ್ಕೆ 100 ನಿಜ. ನಾನು ಆನಂದನ್ನು ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅವನನ್ನೇ ಮದುವೆ ಕೂಡ ಆಗ್ತೀನಿ. ಇಡೀ ರೂಮ್ ಸೈಲೆಂಟ್ ಆಗಿ ಬಿಟ್ಟಿತ್ತು. ರಂಜಿತ್ಗೆ ಬೇಕಾದದ್ದು ಇದೆ. ಅವನು ತಕ್ಷಣ ತನ್ನ ಅಸಲಿ ಆಟ ಶುರು ಮಾಡಿದ. ಓ, ನಮಗೆ ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿದ್ದೆವು ಕಾವೇರಿ. ನಿನ್ನ ಮೆಂಟಲ್ ಬ್ಯಾಲೆನ್ಸ್ ಪೂರ್ತಿ ಕೆಟ್ಟು ಹೋಗಿದೆ. ಒಂದು ಕಡೆ ನದಿಗೆ ಬಿದ್ದು ಸಾಯೋಕೆ ಹೋಗ್ತೀಯಾ, ಇನ್ನೊಂದು ಕಡೆ ಈ ತರಕಾರಿ ಮಾರುವವನ ಹಿಂದೆ ಬಿದ್ದಿದ್ದೀಯಾ. ನಾವು ಈಗಲೇ ಕೋರ್ಟ್ಗೆ ಹೋಗಿ ನಿನಗೆ ಹುಚ್ಚು ಹಿಡಿದಿದೆ, ಇಷ್ಟೊಂದು ದೊಡ್ಡ ಬಿಸ್ನೆಸ್ ನಡೆಸಲು ನೀನು ಲಾಯಕ್ಕಿಲ್ಲ ಅಂತ ಪ್ರೂವ್ ಮಾಡ್ತೀವಿ. ಆಮೇಲೆ ಈ ಇಡೀ ಆಸ್ತಿ ನಮ್ಮ ಕೈಗೆ ಬರುತ್ತದೆ. ಕಾವೇರಿ ಈಗ ಅವರ ಕಂಪ್ಲೀಟ್ ಪ್ಲ್ಯಾನ್ ಅರ್ಥವಾಗಿತ್ತು. ಅವಳಿಗೆ ಶಾಕ್ ಆಯಿತು. ಇವರು ಅವಳ ಲೈಫ್ನ ಅತ್ಯಂತ ವೀಕ್ ಮೂಮೆಂಟನ್ನು ಅವಳ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಸ್ನೇಹಿತರೆ, ಈ ಕಾವೇರಿ ಕೆಲವು ವಾರಗಳ ಮುಂಚೆ ಸೋತು ಹೋಗಿದ್ದ ಹಳೆ ಕಾವೇರಿ ಆಗಿರಲಿಲ್ಲ. ಆನಂದ್ ಆಡಿದ ಮಾತುಗಳು ಅವಳೊಳಗೆ ಒಂದು ಹೊಸ ಶಕ್ತಿಯನ್ನು ತುಂಬಿದ್ದವು. ಆ ರಾತ್ರಿ ಅವಳು ಬ್ರೇಕ್ ಆಗಲಿಲ್ಲ, ಬದಲಿಗೆ ಫೈಟ್ ಮಾಡಲು ಡಿಸೈಡ್ ಮಾಡಿದಳು. ಕಾವೇರಿ ಸೀದಾ ಹಾಸ್ಪಿಟಲ್ಗೆ ಹೋಗಿ ಆನಂದ್ಗೆ ವಿಷಯ ತಿಳಿಸಿದಳು. ಆನಂದ್ ಇದನ್ನು ಕೇಳಿ ತುಂಬ ಬೇಸರ ಮಾಡಿಕೊಂಡ. ಅವನು, ಮೇಡಮ್, ಇದೆಲ್ಲ ನನ್ನಿಂದಾಗಿಯೇ ಆಗ್ತಾ ಇದೆ. ನಾನು ನಿಮ್ಮ ಲೈಫ್ನಿಂದ ದೂರ ಹೋದರೆ ಬಹುಶಃ ಅವರು ನಿಮಗೆ ತೊಂದರೆ ಕೊಡಲ್ಲ ಅನ್ನಿಸ್ತಾ ಇದೆ. ನನ್ನಿಂದಾಗಿ ನಿಮ್ಮ ಆಸ್ತಿ, ನಿಮ್ಮ ಗೌರವ ಹಾಳಾಗುವುದು ನನಗೆ ಇಷ್ಟವಿಲ್ಲ ಅಂದ. ಕಾವೇರಿ ಆನಂದ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಇಲ್ಲ ಆನಂದ್, ನನಗೆ ಆಸ್ತಿ ಮತ್ತು ಗೌರವಕ್ಕಿಂತ ನೀನೇ ಮುಖ್ಯ. ನಿನ್ನನ್ನು ಪಡೆದುಕೊಳ್ಳಲು ಈ ಇಡೀ ಆಸ್ತಿಯನ್ನು ಬಿಡಬೇಕಾಗಿ ಬಂದರೂ ನಾನು ಖುಷಿಯಿಂದ ಬಿಡ್ತೀನಿ. ಆದರೆ ಈ ಕೆಟ್ಟರ ಜನರ ಪ್ಲ್ಯಾನ್ಗೆ ನಾನು ತಲೆಬಾಗಲ್ಲ. ಇಬ್ಬರು ಒಟ್ಟಿಗೆ ಫೈಟ್ ಮಾಡೋಣ ಎಂದಳು. ರಂಜಿತ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ. ಸುಳ್ಳು ಸಾಕ್ಷಿಗಳನ್ನು ರೆಡಿ ಮಾಡಿದ. ಆ ಫೋಟೋಗಳನ್ನು ತೋರಿಸಿ ಕಾವೇರಿಗೆ ಹುಚ್ಚು ಹಿಡಿದಿದೆ ಎಂದು ಪ್ರೂವ್ ಮಾಡಲು ಮ್ಯಾಕ್ಸಿಮಮ್ ಟ್ರೈ ಮಾಡಿದ. ಆದರೆ ಕಾವೇರಿ ಕೂಡ ಸೋಲೊಪ್ಪಿಕೊಳ್ಳಲು ಅವಳು ತಯಾರಿರಲಿಲ್ಲ. ಅವಳು ಸಿಟಿಯಲ್ಲೇ ಬೆಸ್ಟ್ ಲಾಯರ್ಗೆ ತನ್ನ ಕೇಸ್ ಕೊಟ್ಟಳು. ಗೆಳೆಯರೇ, ಇಲ್ಲಿ ಆನಂದ್ ಪ್ರಾಮಾಣಿಕತೆ ಮತ್ತು ಕಾವೇರಿಯ ಸೆಲ್ಫ್ ಕಾನ್ಫಿಡೆಂಟ್ ಕೆಲಸ ಮಾಡಿತ್ತು. ಕೋರ್ಟ್ನಲ್ಲಿ ಕಾವೇರಿ ಜಡ್ಜ್ ಎದುರು ಇಡೀ ನಿಜವನ್ನು ಬಿಚ್ಚಿಟ್ಟಿದ್ದಳು. ಜಡ್ಜ್ ಸಾಹೇಬರೇ, ಹೌದು, ಒಂದು ವೀಕ್ ಮೂಮೆಂಟ್ನಲ್ಲಿ ನಾನು ಬದುಕುವ ಆಸೆ ಕಳೆದುಕೊಂಡಿದ್ದೆ. ಯಾಕಂದರೆ ನಾನು ನನ್ನ ಸರ್ವಸ್ವವನ್ನು ಕಳೆದುಕೊಂಡಿದ್ದೆ. ಆದರೆ ಅದೇ ಟೈಮ್ನಲ್ಲಿ ಇದೇ ಆನಂದ್ ನನ್ನ ಪ್ರಾಣ ಉಳಿಸಿದ, ನನಗೆ ಬದುಕಲು ಹೊಸ ಆಸೆ ಕೊಟ್ಟ ಮತ್ತು ನನ್ನನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡಿದ. ಲೈಫ್ನಲ್ಲಿ ಒಂದು ಸಾರಿ ಬೇಸರ ಮಾಡಿಕೊಂಡರೆ ಅದು ಹುಚ್ಚುತನ. ಅಂದರೆ ಈ ಪ್ರಪಂಚದಲ್ಲಿ ಕಷ್ಟ ನೋಡಿದ ಪ್ರತಿಯೊಬ್ಬನೂ ಹುಚ್ಚನೇ. ನಾನು ಇವತ್ತು ಪೂರ್ತಿ ಆರಾಮಾಗಿದ್ದೀನಿ ಮತ್ತು ನನ್ನ ಲೈಫ್ನ ಡಿಸಿಷನ್ ತೆಗೆದುಕೊಳ್ಳೋಕೆ ನನಗೆ ಶಕ್ತಿ ಇದೆ. ಕೋರ್ಟ್ ಒಬ್ಬರ ಫೇಮಸ್ ಕ್ಯಾಟ್ರಿಸ್ಟ್ ಹತ್ತಿರ ಕಾವೇರಿಯನ್ನು ಟೆಸ್ಟ್ ಮಾಡಿಸಿತು. ರಿಪೋರ್ಟಲ್ಲಿ ಕಾವೇರಿ ಪೂರ್ತಿ ನಾರ್ಮಲ್ ಆಗಿದ್ದಾಳೆ ಮತ್ತು ಬಿಸ್ನೆಸ್ ನಡೆಸಲು ಯೋಗ್ಯವಾಗಿದ್ದಾಳೆ ಎಂದೇ ಬಂದಿತ್ತು. ಇನ್ನೊಂದು ಕಡೆ ಆನಂದ್ ಬಗ್ಗೆ ಕೋರ್ಟ್ ಮತ್ತು ಏರಿಯಾದ ಜನರ ಹತ್ತಿರ ಎನ್ಕ್ವೈರಿ ಮಾಡಿದಾಗ ಪ್ರತಿಯೊಬ್ಬರೂ ಅವನ ಒಳ್ಳೆಯ ಗುಣ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಸಾಕ್ಷಿ ಕೊಟ್ಟರು. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಕಾವೇರಿಯ ಲಾಯರ್ ರಂಜಿತ್ನ ಈ ಕೇಸ್ ಹಾಕಿದ್ದೆ ಬರೀ ಆಸ್ತಿ ಹೊಡೆಯೋದಕ್ಕೆ ಎನ್ನುವ ಪ್ಲ್ಯಾನನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಿದರು. ಜಡ್ಜ್ ರಂಜಿತ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರು. ಒಬ್ಬ ಮನುಷ್ಯನ ಅತಿ ದೊಡ್ಡ ಕಷ್ಟವನ್ನು ಅವನ ವಿರುದ್ಧ ಅಸ್ತ್ರವಾಗಿ ಬಳಸುವುದು ತುಂಬ ಕೆಟ್ಟ ಕೆಲಸ. ಈ ಕೇಸನ್ನು ನಾವು ವಜಾ ಮಾಡ್ತಾ ಇದ್ದೀವಿ ಎಂದರು. ರಂಜಿತ್ನ ಇಡೀ ಪ್ಲ್ಯಾನ್ ಫ್ಲಾಪ್ ಆಯಿತು. ಅವನ ಮುಖ ಮುಚ್ಚಿಕೊಂಡು ಕೋರ್ಟ್ನಿಂದ ಓಡಿ ಹೋದ. ಕೇಸ್ ಗೆದ್ದ ಮೇಲೆ ಆನಂದ್ ಪೂರ್ತಿ ಆರಾಮಾಗಿ ಡಿಸ್ಚಾರ್ಜ್ ಆದ. ಅವನು ಕಾವೇರಿ ಕೈ ಹಿಡಿದು, ಕಾವೇರಿ ಮೇಡಮ್, ನಿಮ್ಮ ಈ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯಲ್ಲ. ನನಗಾಗಿ ನಿಮ್ಮ ಸ್ವಂತ ಜನರ ವಿರುದ್ಧ, ಆಸ್ತಿ ಮತ್ತು ಸಮಾಜದ ವಿರುದ್ಧ ಹೋರಾಡಿದ್ದೀರಾ ಅಂದ. ಕಾವೇರಿ ನಗುತ್ತಾ, ಥ್ಯಾಂಕ್ಸ್ ಹೇಳೋ ಅಗತ್ಯವಿಲ್ಲ ಆನಂದ್, ಆದರೆ ನಾನು ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕು ಅಂದಳು. ಆನಂದ್, ಏನು ಹೇಳಿ ಮೇಡಮ್, ನಿಮಗೇನು ಬೇಕು ಅಂದ. ಕಾವೇರಿ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಪೂರ್ತಿ ಧೈರ್ಯ ಮಾಡಿಕೊಂಡು, ಆನಂದ್, ನನಗೆ ನಿನ್ನನ್ನು ಮದುವೆಯಾಗಬೇಕು ಅಂದರು. ಆನಂದ್ ಒಮ್ಮೆಲೇ ಶಾಕ್ ಆದ. ಅವನು, ಮೇಡಮ್, ಇದೇನು ಹೇಳ್ತಾ ಇದ್ದೀರಾ? ನೀವೆಲ್ಲಿ, ನಾನೆಲ್ಲಿ? ನೀವು ಕೋಟ್ಯಾಧಿಪತಿ, ನಾನು ಬರೀ ತರಕಾರಿ ಮಾರುವವನು. ಪ್ರಪಂಚದ ಜನ ಏನಂದುಕೊಳ್ಳುತ್ತಾರೆ ಅಂದ. ಕಾವೇರಿ ಆನಂದ್ನ ಕೈಯನ್ನು ತನ್ನ ಎರಡು ಕೈಯಲ್ಲಿ ಹಿಡಿದುಕೊಂಡು, ಆನಂದ್,
ನನಗೆ ನನ್ನ ಪ್ರಪಂಚದ ಚಿಂತೆ ಇಲ್ಲ. ನಾನು ಲೈಫ್ನಲ್ಲಿ ದುಡ್ಡು, ಆಸ್ತಿ, ಹೆಸರು ಎಲ್ಲವನ್ನ ನೋಡಿದ್ದೀನಿ. ಆದರೆ ಇದ್ಯಾವುದೂ ನನಗೆ ನೀನು ಕೊಟ್ಟ ಹಾಗೆ ನೆಮ್ಮದಿ ಕೊಟ್ಟಿಲ್ಲ. ಒಬ್ಬ ಬೆಸ್ಟ್ ಲೈಫ್ ಪಾರ್ಟ್ನರಲ್ಲಿ ಇರಬೇಕಾದ ಎಲ್ಲ ಗುಣಗಳು ನಿನ್ನಲ್ಲಿವೆ. ಇನ್ನು ಓದಿನ ವಿಷಯಕ್ಕೆ ಬಂದರೆ, ನೀನು ಓದಿ ದೊಡ್ಡ ಮನುಷ್ಯನಾಗಬೇಕು ಅಂದುಕೊಂಡಿದ್ದೆ ಅಲ್ವಾ? ಇನ್ಮೇಲೆ ನಿನ್ನ ಆ ಕನಸು ಕೂಡ ನನಸಾಗುತ್ತದೆ. ನೀನು ನನ್ನ ಜೊತೆ ಇರು ಎಂದಳು. ಆನಂದ್ ಕಣ್ಣುಗಳು ತುಂಬಿ ಬಂದವು. ಅವನು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಏನೋ ಯೋಚನೆ ಮಾಡಿದ. ಆಮೇಲೆ ಆಕಾಶದ ಕಡೆ ನೋಡಿ ತನ್ನ ತಾತನ ಹತ್ತಿರ ಪರ್ಮಿಷನ್ ಕೇಳುವ ಹಾಗೆ ಇತ್ತು. ಮೆಲ್ಲಗೆ, ಸರಿ ಕಾವೇರಿ ಮೇಡಮ್, ನೀವು ನನ್ನ ಕೈ ಹಿಡಿಯಲು ರೆಡಿಯಾಗಿದ್ದೀರಾ? ನಾನು ಕೂಡ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತೀನಿ ಅಂದ. ಕಾವೇರಿ ಕಣ್ಣಲ್ಲಿ ಖುಷಿಯ ಕಣ್ಣೀರು ಇತ್ತು. ಇಷ್ಟು ವರ್ಷಗಳ ನಂತರ ಅವಳಿಗೆ ಮತ್ತೆ ಟ್ರೂ ಲವ್ ಸಿಕ್ಕಿತ್ತು. ಆಮೇಲೆ ಒಂದು ದಿನ ತುಂಬ ಸಿಂಪಲ್ಲಾಗಿ ಆದರೆ ಪ್ರೀತಿಯಿಂದ ಇಬ್ಬರು ಮದುವೆ ನಡೆಯಿತು. ಯಾವುದೇ ಆಡಂಬರ, ಗ್ರ್ಯಾಂಡ್ ಶೋ ಇರಲಿಲ್ಲ. ಕೇವಲ ಕೆಲವು ಆಪ್ತರು, ಒಂದು ದೇವಸ್ಥಾನ ಮತ್ತು ಇಬ್ಬರು ಒಳ್ಳೆಯ ಮನಸ್ಸಿನವರ ಮಿಲನ ಅಷ್ಟೇ ಆಗಿತ್ತು. ಮದುವೆ ಆದ ಮೇಲೆ ಕಾವೇರಿ ಆನಂದನ ತನ್ನ ಬಂಗಲೆಗೆ ಕರೆದುಕೊಂಡು ಬಂದು, ಆನಂದ್, ನೆನಪಿದೆಯಾ? ನೀನು ಪೂರ್ತಿ ಒಂಟಿ ಆಗಿದ್ದೆ, ನಾನು ಕೂಡ ಒಂಟಿಯಾಗಿದ್ದೆ. ಆದರೆ ಇವತ್ತು ನೋಡು, ನಾವಿಬ್ಬರು ಸೇರಿ ಒಂದು ಸುಂದರವಾದ ಸಂಸಾರವಾಗಿದೆ. ಇನ್ಮೇಲೆ ನೀನು ಒಂಟಿಯಲ್ಲ, ನಾನು ಒಂಟಿಯಲ್ಲ ಅಂದಳು. ಆನಂದ್ ಕಣ್ಣುಗಳು ತುಂಬಿ ಬಂದವು. ಅವನು ಆಕಾಶದ ಕಡೆ ನೋಡಿ ಮನಸ್ಸಿನಲ್ಲಿಯೇ ಅಂದುಕೊಂಡ, ತಾತ, ನೀವು ಹೇಳಿದ್ದು 100ಕ್ಕೆ 100 ನಿಜ. ಜೀವನ ಅನ್ನೋದು ದೇವರು ಕೊಟ್ಟ ದೊಡ್ಡ ಗಿಫ್ಟ್. ಆ ದಿನ ನಾನೇನಾದರೂ ಸೋತು ಹೋಗಿದ್ದರೆ ಇವತ್ತು ಈ ಖುಷಿ ದಿನ ನೋಡಲು ಸಾಧ್ಯವಾಗುತ್ತಾನೇ ಇರಲಿಲ್ಲ. ಥ್ಯಾಂಕ್ ಯು ತಾತ. ಸ್ನೇಹಿತರೆ, ಇವತ್ತಿನ ಈ ಕತೆ ನಡೆದು 5 ವರ್ಷಗಳು ಕಳೆದು ಹೋಗಿವೆ. ಕಾವೇರಿ ಮತ್ತು ಆನಂದ್ ಲೈಫ್ನಲ್ಲಿ ಇವತ್ತು ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಅವರ ಬಂಗಲೆಯಲ್ಲಿ ಮಕ್ಕಳ ನಗು ತುಂಬಿದೆ. ಆನಂದ್ ಕಾವೇರಿಗೆ ಸಪೋರ್ಟ್ನಿಂದ ತನ್ನ ಅರ್ಧಕ್ಕೆ ನಿಂತಿದ್ದ ಓದನ್ನು ಕಂಪ್ಲೀಟ್ ಮಾಡಿ ಬಿಸ್ನೆಸ್ನ ಎಲ್ಲ ಐಡಿಯಾಗಳನ್ನು ಕಲಿತುಕೊಂಡು ಇವತ್ತು ಕಾವೇರಿ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾನೆ. ಅಂದು ಗಾಡಿಯಲ್ಲಿ ತರಕಾರಿ ಮಾರುತ್ತಿದ್ದ ಆನಂದ್ ಇವತ್ತು ದೊಡ್ಡ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದಾನೆ. ಆದರೆ ಅವನು ಇವತ್ತಿಗೂ ಅಷ್ಟೇ ಸಿಂಪಲ್ ಆ್ಯಂಡ್ ಡೌನ್ ಟು ಅರ್ತ್ ಆಗಿದ್ದಾನೆ. ಆನಂದ್ ಮತ್ತು ಕಾವೇರಿ ಫ್ರೀ ಸಿಕ್ಕಾಗಲೆಲ್ಲ ಮಕ್ಕಳನ್ನು ಕರೆದುಕೊಂಡು ಆನಂದ್ ಮುಂಚೆ ಇದ್ದ ಆ ಬಡವರ ಏರಿಯಾಕ್ಕೆ ಹೋಗುತ್ತಾರೆ. ಅವರು ತಮ್ಮ ತಾತನ ನೆನಪಿನಲ್ಲಿ ಅಲ್ಲಿ ಒಂದು ಸಣ್ಣ ಅನಾಥಾಶ್ರಮವನ್ನು ಕೂಡ ತೆರೆದಿದ್ದಾರೆ. ಪ್ರಪಂಚದಲ್ಲಿ ಯಾರೂ ಇಲ್ಲದ ಮಕ್ಕಳಿಗೆ ಆ ಆಶ್ರಮ ಇವತ್ತು ಇತ್ತು. ಇನ್ನೊಂದು ಕಡೆ ರಂಜಿತ್ ಮಾಡಿದ ಎಲ್ಲ ಕೆಟ್ಟ ಪ್ಲಾನ್ಗಳು ಉಲ್ಟಾ ಹೊಡೆದು ಇವತ್ತು ಅವನು ತನ್ನ ದುರಾಸೆಗೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಜನರ ಕಣ್ಣಿನಿಂದ ಬಿದ್ದು ಪೂರ್ತಿ ಒಂಟಿಯಾಗಿದ್ದಾನೆ. ಕಾವೇರಿ ಮತ್ತು ಆನಂದ್ ಪ್ರತಿ ವರ್ಷ ತಮ್ಮ ಮದುವೆ ದಿನದಂದು ತುಂಗಾ ನದಿಯ ಆ ಹಳೆ ಬ್ರಿಡ್ಜ್ಗೆ ಹೋಗುತ್ತಾರೆ. ಅದೇ ಬ್ರಿಡ್ಜ್ ಎಲ್ಲವನ್ನ ಕಳೆದುಕೊಂಡ ಒಬ್ಬ ಮಹಿಳೆ ಮತ್ತು ಕಷ್ಟದಲ್ಲಿದ್ದ ಒಬ್ಬ ಹುಡುಗ ಪರಸ್ಪರ ಒಬ್ಬರನ್ನೊಬ್ಬರು ಲೈಫ್ ಲಾಂಗ್ ಸಪೋರ್ಟ್ ಆಗಲು ಕಾರಣವಾದ ಜಾಗವದು. ಹಾಗಾಗಿ ಗೆಳೆಯರೇ, ಇವತ್ತಿನ ಕತೆ ನಿಮಗಾಗಿ ಗೊತ್ತಾಗುವುದು ಏನೆಂದರೆ, ನಮ್ಮ ಹತ್ತಿರ ಎಷ್ಟೇ ದುಡ್ಡು, ಆಸ್ತಿ ಇದ್ದರೂ ಅದು ನಮಗೆ ನಿಜವಾದ ನೆಮ್ಮದಿಯನ್ನು ಕೊಡಲಾರದು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ಧೈರ್ಯ ಕಳೆದುಕೊಳ್ಳಬಾರದು. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಮ್ಮ ಲೈಫ್ ಖಂಡಿತ ಚೇಂಜ್ ಆಗುತ್ತದೆ. ಅಂದು ಕಾವೇರಿ ತಪ್ಪು ನಿರ್ಧಾರ ತೆಗೆದುಕೊಂಡಾಗ ಆನಂದ್ ಸಿಗದಿದ್ದರೆ ಅವಳ ಲೈಫ್ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು. ಆದರೆ ಅವಳು ಧೈರ್ಯವಾಗಿ ಫೈಟ್ ಮಾಡಿದ್ದಕ್ಕೆ ಇವತ್ತು ಒಂದು ಸುಂದರವಾದ ಜೀವನ ಅವಳಿಗಾಗಿದೆ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆನೂ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.